ದಿಸ್ ಇಸ್ ಡೈರೆಕ್ಟ್ಲಿ ಫ್ರಮ್ ಗಾಡ್ ದ ಫಾದರ್ ಟು ಯುವರ್ ಹಾರ್ಟ್. ಇದು ತಂದೆಯಾದ ದೇವರಿಂದ ಪವಿತ್ರಾತ್ಮನ ಮುಖಾಂತರ ನಿನ್ನ ಹೃದಯಕ್ಕೆ ನೇರವಾಗಿ ಸಿಕ್ಕಿರ್ತಕ್ಕಂಥ ಒಂದು ಅನುಭವ. ದಟ್ ಈಸ್ ಕಾಲ್ಡ್ ರೆವೆಲೇಷನ್, ಡೈರೆಕ್ಟ್ಲಿ ರಿಸೀವಿಂಗ್ ಫ್ರಮ್ ಗಾಡ್. ನಮಗೂ ಸಿಗುತ್ತಾ ಕೇಳಿದ್ರೆ ಸಿಗುತ್ತೆ, ದೇವರು ಅದನ್ನು ಪ್ರಕಟಪಡಿಸಿ ಕೊಡ್ತಾರೆ. ಯಾಕೆಂದರೆ ದೇವರು ಅವರು ಇಚ್ಛೆ ಪಟ್ಟವರಿಗೆ ಆ ಪ್ರಕಟಣೆ ಕೊಡ್ತಾರೆ. ಎರಡನೇದಾಗಿ ಹುಡುಕುವವರಿಗೆ ಪ್ರಕಟಣೆ ಕೊಡ್ತಾರೆ. ನಾವು ದೇವರಿಂದ ಏನೇನೋ ಬಯಸ್ತೀವಿ, ನಮಗಿಷ್ಟ ಇರೋದೆಲ್ಲ ನಾವು ಬಯಸ್ತೀವಿ. ನಾವು ಅದಕ್ಕಾಗಿ ಪ್ರಾರ್ಥನೆ ಕೂಡ ಮಾಡ್ತೀವಿ ದೇವ್ರ ಹತ್ರ, ಕರೆಕ್ಟಾ? ನಮಗೇನೇನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡ್ತೀವಿ? ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಹತ್ರ ಕೇಳ್ತೀವಿ. ಆದರೆ ದೇವರು ನಮ್ಮಿಂದ ನಿಜವಾಗ್ಲೂ ಏನು ಬಯಸ್ತಾ ಇದ್ದಾರೆ? ದೇವರಿಗೇನಾದರೂ ಬಯಕೆ ಇರುತ್ತಾ ನಮ್ಮಿಂದ? ಡೂ ವಿ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಗಾಡ್? ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಗಾಡ್. ನಾವು ದೇವರಿಂದ ಏನೂ ಬಯಸೋದಿಲ್ವಾ? ಬಯಸ್ತೀವಿ ಅಲ್ವಾ? ನಾವು ದೇವರಿಂದ ಬಯಸೋದೆಲ್ಲ ಏನಾಗಿರುತ್ತೆ ಸಾಧಾರಣವಾಗಿ? ನಮಗೇನು ಇಷ್ಟನೋ, ನಮಗೇನು ಸುಖ ಕೊಡುತ್ತೋ, ನಮಗೆ ಯಾವುದೊಂದು ಸಂತೃಪ್ತಿ ಕೊಡುತ್ತೋ, ನಮಗೇನೊಂದು ಸಮಾಧಾನ ಕೊಡುತ್ತೋ ಅದನ್ನೇ ನಾವೆಲ್ಲರೂ ಬಯಸೋದು. ಅದು ಹಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಮನುಷ್ಯ ಸಂಬಂಧಗಳಾಗಿರ್ಬೋದು, ಆಸ್ತಿಪಾಸ್ತಿ ಆಗಿರ್ಬೋದು, ಒಳ್ಳೆಯ ಆರೋಗ್ಯ ಆಗಿರ್ಬೋದು, ಒಳ್ಳೆಯ ಸಂಪತ್ತು, ಸಂಪಾದನೆ, ಜಾಬ್. ಈ ಪ್ರಪಂಚದಲ್ಲಿ ಏನೆಲ್ಲ ಒಳ್ಳೆಯದಂತ ನಾವು ಹೇಳ್ತೀವೋ ಅಂಥದ್ದನ್ನೆಲ್ಲ ನಾವು ಬಯಸ್ತೀವಿ. ಅದು ಮನುಷ್ಯ ಸ್ವಭಾವ. ಅದು ಒಂದು ಒಳ್ಳೆಯ ಮನುಷ್ಯನ ಒಳ್ಳೆಯ ಸ್ವಭಾವ. ಅದರಲ್ಲಿ ಏನಾದರೂ ಕೆಟ್ಟದ್ದಿದೆಯಾ ಕೇಳಿದರೆ ಏನೂ ಕೆಟ್ಟದ್ದಿಲ್ಲ, ಪರವಾಗಿಲ್ಲ, ದೇವರಿಗೂ ಅರ್ಥ ಆಗುತ್ತೆ. ಆದರೆ ದೇವರು ನಮ್ಮಿಂದ ಏನು ಬಯಸ್ತಾರೆ? ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ? ಡಸ್ ಹೀ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಮೀ ಅನ್ನೋದೊಂದು ಪ್ರಶ್ನೆ. ದೇವರು ನನ್ನಿಂದ ಏನಾದರೂ ಬಯಸ್ತಾರಾ, ಅಥವಾ ದೇವರು ನನ್ನಿಂದ ಏನು ಬಯಸ್ತಾರೆ ಅಂತ ನಿಮ್ಗನ್ಸುತ್ತೆ? ದೇವರಿಗೇನು ಕಡಿಮೆ ಇದೆ ಅಲ್ವಾ? ಕೊರತೆ ಇರೋದು ಯಾರಿಗೆ? ಮನುಷ್ಯನಿಗ, ದೇವರಿಗ? ಮನುಷ್ಯನಿಗೆ. ಸೊ ಸ್ವಾಭಾವಿಕವಾಗಿ ನಾವು ಬಯಸೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತೀವಿ. ದೇವರಿಗೆ ಏನು ಕೊರತೆ ಇದೆ? ದೇವರಿಗೆ ಎಲ್ಲ ಇದೆ ಅಲ್ವಾ? ಆಲ್ಫಾ ಒಮೆಗಾ, ಆದಿಯೋ ಅಂತ್ಯೋ ಅವರೇ. ಹೀ ಈಸ್ ಪರ್ಫೆಕ್ಟ್ ಗಾಡ್. ಹೀ ಈಸ್ ಲ್ಯಾಕಿಂಗ್ ನಥಿಂಗ್. ವಿ ಲ್ಯಾಕ್ ಮೆನಿ ಥಿಂಗ್ಸ್, ಹೀ ಲ್ಯಾಕ್ ನಥಿಂಗ್ ಅಲ್ವಾ? ಅವ್ರಿಗೇನೂ ಕೊರತೆ ಇಲ್ಲ. ಕೊರತೆಗಳಿರುವವರು ನಾವು ಮನುಷ್ಯರು. ನಮಗೆ ಬೇಕಾದಷ್ಟು ಕೊರತೆ ಇದೆ. ನೀವು ಯಾರ್ದಾದ್ರೂ ಒಬ್ಬರ ಜೊತೆಗೆ ಒಂದು ಅರ್ಧ ಗಂಟೆ ಮಾತಾಡಿ ನೋಡಿ, ಒಂದು 150 ಕೊರತೆಗಳು ಹೇಳ್ತಾರೆ. ಅವ್ರ ಕೊರತೆ ಅಲ್ಲದೇನೆ ಅವರ ಗಂಡನಲ್ಲಿರುವ ಕೊರತೆ ಹೇಳ್ತಾರೆ, ಮಕ್ಕಳಲ್ಲಿರುವ ಕೊರತೆ ಹೇಳ್ತಾರೆ, ಇನ್ನು ಅಕ್ಕಪಕ್ಕದ ಮನೇಲಿರೋರ ಕೊರತೆ ಹೇಳ್ತಾರೆ. ಹೀಗೆ ಹೇಳಿ 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 ದೇವರಲ್ಲಿರೋ ಕೊರತೆ ಕೂಡ ಹೇಳ್ಬಿಡ್ತಾರೆ. ದೀಸ್ ಆರ್ ದ ಥಿಂಗ್ಸ್ ಲ್ಯಾಕಿಂಗ್ ಇನ್ ಗಾಡ್ ಅಂತಲೂ ಕೂಡ ಹೇಳಿಬಿಡ್ತಾರೆ ಬೇಕಾದರೆ. ಅಷ್ಟರ ಮಟ್ಟಕ್ಕೆ ನಾವು ಕೊರತೆ ಹೇಳೋರು ಆಗಿರ್ತೀವಿ. ನಮಗೆ ಕೊರತೆ ಇರೋದು ನಿಜನೇ, ನಾವು ಕೊರತೆ ಹೇಳೋದು ನಿಜನೇ. ನಮಗೆ ಅನೇಕ ನೀಡ್ಸ್ ಇದೆ. ಆದರೆ ದೇವರಿಗೆ ಏನಾದರೂ ಕೊರತೆ ಇದೆಯಾ? ಕೊರತೆ ಇದೆಯಾ? ಹಾಗಾದರೆ ದೇವರೇನು ಬಯಸೋದಿಲ್ಲ ನಮ್ಮಿಂದ, ಬಯಸ್ತಾರೆ. ಹಾಗಾದರೆ ದೇವರಿಗೇನು ಕೊರತೆ ಇದೆ? ಓಕೆ, ದೇವರು ಕೊರತೆ ಇರೋದರಿಂದ ಬಯಸ್ತಾ ಇಲ್ಲ ನಮ್ಮಿಂದ. ದೇವರು ನಮ್ಮಿಂದ ಏನು ಬಯಸ್ತಾರೆ ಕೇಳಿದರೆ, ನಮ್ಮ ಒಳ್ಳೆಯದಕ್ಕೆ ಅವರು ಕೆಲವೊಂದನ್ನು ಬಯಸ್ತಾರೆ. ಫಾರ್ ಮೈ ವೆಲ್ಫೇರ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಮೀ, ಫ್ರಮ್ ಮೈ ಸೈಡ್. ನಾಟ್ ಫಾರ್ ಹಿಮ್ಸೆಲ್ಫ್, ಫಾರ್ ಮೈ ಸೆಲ್ಫ್, ಫಾರ್ ಮೈ ವೆಲ್ಫೇರ್, ವೆಲ್ ಬೀಯಿಂಗ್. ನನ್ನ ಒಳಿತಿಗಾಗಿ ದೇವರು ಕೆಲವೊಂದು ಕಾರ್ಯಗಳನ್ನು ನನ್ನಿಂದ ಬಯಸ್ತಾರೆ. ಫಾರ್ ಎಕ್ಸಾಂಪಲ್, ದೇವ್ರು ಹೇಳ್ತಾರೆ, ನಿನ್ನ ತಂದೆ ತಾಯಿಯನ್ನು ನೀನು ಗೌರವಿಸಬೇಕು ಅಂತ ಹೇಳ್ತಾರೆ. ಯು ಶುಡ್ ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್ ಅಂತ ಹೇಳ್ತಾರೆ. ದೇವರೊಂದು ಆಜ್ಞೆ. ಇದು ದೇವರು ನನ್ನಿಂದ ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮಗನಿಂದ, ಮಗಳಿಂದ, ಪ್ರತಿಯೊಂದು ವ್ಯಕ್ತಿಯಿಂದ ದೇವರು ಬಯಸುವಂಥದ್ದು ಅವರ ತಂದೆ ತಾಯಿಯನ್ನು ಗೌರವಿಸಬೇಕು ಅಂತ. ದೇವರು ಇದನ್ನು ಯಾಕೆ ಬಯಸ್ತಾರೆ ಕೇಳಿದರೆ, ನಮ್ಮ ಒಳ್ಳೆಯದಕ್ಕೆ.
ನಮ್ಮ ಒಳ್ಳೆಯದಕ್ಕೆ. ಇದರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಬಿಟ್ಟರೆ ದೇವ್ರಿಗೆ ಒಳ್ಳೆಯದಾಗೋದಿಲ್ಲ. ವಾಕ್ಯ ಏನು ಹೇಳುತ್ತೆ ಕೇಳಿದರೆ ಎಫಿಷಿಯನ್ಸ್ ಚಾಪ್ಟರ್ 5 ವರ್ಸ್ 3 ಅನಿಸುತ್ತೆ. ಸಂತ ಪೌಲರು, ಇದೊಂದು ಎಕ್ಸಾಂಪಲ್ ಆಯಿತಾ, 6ನೇ ವಾಕ್ಯ 2-3. ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬುದು ವಾಗ್ದಾನದಿಂದ ಕೂಡಿದ ಮೊದಲನೆಯ ಆಜ್ಞೆ. ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬುದು ವಾಗ್ದಾನದಿಂದ ಕೂಡಿದ ಮೊದಲನೆಯ ಆಜ್ಞೆ. ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್, ದಿಸ್ ಇಸ್ ದ ಫಸ್ಟ್ ಕಮ್ಯಾಂಡ್ಮೆಂಟ್ ವಿತ್ ಎ ಪ್ರಾಮಿಸ್. ನೋಡಿ, 10 ಆಜ್ಞೆಗಳಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಇದೆ. ಫಸ್ಟ್ ಆಫ್ ಆಲ್ ಅದು ಯಹೂದ್ಯರಿಗೆ ದೇವರು ಕೊಟ್ಟಿದ್ದು ಆ ಟೈಮಲ್ಲಿ. ಈಗ ನಮಗಿಲ್ಲ ಅಂತಲ್ಲ, ಈಗ ನಮಗಿದೆ, ಆದರೆ ಯಾವ ರೀತಿ ತಗೋಬೇಕು ಅಂತ ನಾವು ನೋಡೋಣ ಆಮೇಲೆ. ಬಟ್ ಈ 10 ಆಜ್ಞೆಗಳಲ್ಲಿ, ಇನ್ 10 ಕಮ್ಯಾಂಡ್ಮೆಂಟ್ಸ್, ದಿಸ್ ಇಸ್ ದ ಓನ್ಲಿ ಕಮ್ಯಾಂಡ್ಮೆಂಟ್ ಹ್ಯಾಸ್ ಎ ಪ್ರಾಮಿಸ್. ವಾಗ್ದಾನದಿಂದ ಕೂಡಿದ ಒಂದು ಆಜ್ಞೆ ಅಂದರೆ ಇದೇನೆ. ಇದಕ್ಕೆ ಈ ಬೈ 1 get 2 ಫ್ರೀ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದರಲ್ಲೊಂದು ಫ್ರೀಯಾಗಿ ಸಿಗೋವಂಥದ್ದಿದೆ ಈ ಕಮ್ಯಾಂಡ್ಮೆಂಟ್ ಅನುಸರಿಸಿದರೆ. ಆನರ್ ಯುವರ್ ಫಾದರ್ ಆ್ಯಂಡ್ ಮದರ್, ದಿಸ್ ಇಸ್ ದ ಫಸ್ಟ್ ಕಮ್ಯಾಂಡ್ಮೆಂಟ್ ವಿತ್ ಎ ಪ್ರಾಮಿಸ್, so that it may be well with you and you may live long on the earth. ಏನೆಲ್ಲ ವಾಗ್ದಾನ ಇದೆ, ಇದನ್ನು ನೀನು ಪಾಲಿಸಿದರೆ ನಿನಗೆ ಶುಭ ಉಂಟಾಗುವುದು, ನೀನು ಒಳ್ಳೆಯದಾಗುತ್ತೆ. 2ನೇದಾಗಿ, ನೀನು ಬಹುಕಾಲ ಬಾಳುವೆ. ನಿನಗೆ ಒಳ್ಳೆಯದಾಗುತ್ತೆ, ನೀನು ಬಹುಕಾಲ ಬಾಳುವೆ. ಇದು ಇಸ್ರಾಯೇಲ್ ಜನರಿಗೆ ಮೋಶೆ ಮುಖಾಂತರ ದೇವರು ಕೊಟ್ಟಂತಹ 10 ಆಜ್ಞೆಗಳಲ್ಲಿ ವಾಗ್ದಾನದಿಂದ ಕೂಡಿದ ಒಂದು ಆಜ್ಞೆ. ಇದನ್ನು ಮಾಡೋದ್ರಿಂದ, ಇದನ್ನು ನಾವು ಅನುಸರಿಸಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಮೀ ಟು ಡೂ ದಿಸ್ ಫಾರ್ ಮೈ ವೆಲ್ ಬೀಯಿಂಗ್. ನನ್ನ ಒಳಿತಿಗಾಗಿ ಇದನ್ನು ನಾನು ಮಾಡಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಇದನ್ನು ನಾನು ಅನುಸರಣೆ ಮಾಡೋದ್ರಿಂದ ದೇವರಿಗೆ ಶುಭ ಆಗೋದಿಲ್ಲ, ದೇವರು ಬಹುಕಾಲ ಬಾಳೋದು ಇಲ್ಲ. ನನಗೆ ಶುಭ ಆಗುತ್ತೆ, ನಾನು ಬಹುಕಾಲ ಬಾಳ್ತೀನಿ. ನೋಡಿ, ಇಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳುವಾಗ ಬಹುಕಾಲ ಅಂದರೆ ದೇವರು ಆಯಸ್ ಫಿಕ್ಸ್ ಮಾಡಿದರು ಮನುಷ್ಯನಿಗೆ. 120 80 ಅದು ಎಷ್ಟೋ ಇರಲಿ, ನೀನು ಆ ಆಯಸ್ ಪೂರ್ತಿ ನೀನು ಬದುಕ್ತೀಯಾ ಅಂತ. ವೃದ್ಧಾಪ್ಯದವರೆಗೂ ನೀನು ಬದುಕ್ತೀಯ. ಮಧ್ಯದಲ್ಲಿ ಹಾವು ಕಚ್ಚಿನೋ ಅಥವಾ ಯಾರೋ ಕೊಂದು ಹಾಕಿನೋ ಅಥವಾ ಹಾರ್ಟ್ ಅಟ್ಯಾಕ್ ಆಗಿನೋ ಸತ್ತೋಗೋದಿಲ್ಲ. ನಿನ್ನ ಆಯಸ್ಸನ್ನು ನೀನು ಪೂರ್ತಿ ಬದುಕ್ತೀಯ. ದೀರ್ಘಾಯಸ್ಸು ಅಂತ ಹೇಳ್ತಾರಲ್ವ, ನಿನ್ನ ಆಯಸ್ಸನ್ನು ನೀನು ಪೂರ್ತಿ ಮುಗಿಸ್ತೀಯ ಮತ್ತು ನಿನಗೆ ಶುಭ ಆಗುವುದು ಅಂತ ಹೇಳ್ತಾರೆ. ಶುಭ ಆಗುವುದು ಅಂದರೆ ಯಾವ ರೀತಿಯಲ್ಲಿ, ನೀನು ಒಂದು ಕೆಲಸಕ್ಕೆ ಕೈ ಹಾಕುವಾಗ ವಾಟ್ ಎವರ್ ಯು ಡೂ ಯು ವಿಲ್ ಪ್ರಾಸ್ಪರ್. ನೀನು ಏನೇ ಮಾಡಿದ್ರು, ಮುಖ್ಯವಾಗಿ ಏನು ಮಾಡ್ತಾಯಿದ್ರು ಆವಾಗ ಇಸ್ರಾಯೇಲ್ ಜನರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಸಾಕು ಪ್ರಾಣಿಗಳು, ಹೊಲ ಗದ್ದೆಗಳು, ವ್ಯವಹಾರಗಳು, ಈ ಥರದ ಕೆಲಸ ಕಾರ್ಯಗಳು. ಸೊ ಕೊಳ್ಳೋದು ತಗೊಳ್ಳೋದು ಬಿಸ್ನೆಸ್ ಅಂತ ಈಗ ನಾವು ಹೇಳ್ತೀವಿ. ಸೊ ನೀನು ಮಾಡೋ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿನಗೆ ಜಯ ಸಿಗುತ್ತೆ. ನಿನ್ನ ಹೊಲ ಗದ್ದೆಗಳು ಒಳ್ಳೆಯ ಫಲ ಕೊಡುತ್ತೆ. ನಿನ್ನ ಸಾಕು ಪ್ರಾಣಿಗಳು ಎಲ್ಲವೂ ಕೂಡ ಒಳ್ಳೆ ಮರಿ ಹಾಕುತ್ತೆ, ಅದರಲ್ಲೂ ನೀನು ಶ್ರೀಮಂತನಾಗ್ಬೋದು. ನಿನಗೆ ವಸತಿ, ಒಳ್ಳೆಯ ಮನೆಗಳು ಸಿಗುತ್ತೆ. ನಿನಗೆ ಒಳ್ಳೆಯ ಸಂತಾನ ಭಾಗ್ಯ ಸಿಗುತ್ತೆ. ಬಂಜೆತನ ಇರೋದಿಲ್ಲ, ವ್ಯಾಧಿ ಇರೋದಿಲ್ಲ, ರೋಗಗಳಿರೋದಿಲ್ಲ. ಸೊ ಈ ರೀತಿ ಒಳಿತುಗಳು ನಿನಗೆ ಆಗುತ್ತೆ ಅಂತ ಇಸ್ರಾಯೇಲ್ ಜನರಿಗೆ ದೇವರು ಹೇಳ್ತಾರೆ. ಒಂದು, ಇದೆಲ್ಲ ಒಳ್ಳೆಯದು ನಿನಗೆ ಅನುಭವಿಸ್ಲಿಕ್ಕಾಗುತ್ತೆ. 2ನೇದಾಗಿ, ನೀನು ಅನುಭವಿಸಿ ನಿನ್ನ ಆಯಸ್ ಪೂರ್ತಿ ನೀನು ಅನುಭವಿಸ್ತೀಯ. ಅಂದರೆ ದೇವರು ಫಿಕ್ಸ್ ಮಾಡಿದ್ದು ನಿನಗೆ 80 ವರ್ಷ ಆದರೆ 80 ವರ್ಷ, 120 ಆದರೆ 120. ಇದು ಯಾವಾಗ ಆಗುತ್ತೆ? ದೇವರ ಆಜ್ಞೆಯನ್ನು ಅನುಸರಿಸಿದರೆ ಆಗುತ್ತೆ. ಬಟ್ ಈಗ ನಮಗೆ ಅದಲ್ಲ. ಹೊಸ ಒಡಂಬಡಿಕೆಯ ಪ್ರಕಾರ ಇದು ಕ್ರೈಸ್ತ ವಿಶ್ವಾಸಿಗಳಿಗೆ ಕೊಟ್ಟ ಆಜ್ಞೆ ಅಲ್ಲ. ಕ್ರೈಸ್ತ ವಿಶ್ವಾಸಿಗಳು ಖಂಡಿತವಾಗಲೂ ಅನುಸರಿಸಬೇಕು. ವಿಶ್ವಾಸಿಗಳಾದ ನಾವು ನಮ್ಮ ತಂದೆ ತಾಯಿಯನ್ನು ಹಾಗಾದರೆ ಗೌರವಿಸೋದು ಬೇಡವಾ ಅಂತ ಒಂದು ಪ್ರಶ್ನೆ ಬರೋದಾದರೆ, ಖಂಡಿತವಾಗಲೂ ಇದೀಗ ಬರೆದಿರೋದು ಹೊಸ ಒಡಂಬಡಿಕೆಯಲ್ಲಿನೇ. ಅದಕ್ಕೆ ನಾನು ಹೊಸ ಒಡಂಬಡಿಕೆಯಿಂದನೇ ಓದಿದ್ದು ಅಲ್ವಾ. ಎಫಿಷಿಯನ್ಸ್ ಚಾಪ್ಟರ್ 5 ವರ್ಸ್ 2 and 3 ಅಲ್ವಾ, 6 ವರ್ಸ್ 2 and 3. ನಿನ್ನ ತಂದೆ ತಾಯಿಯನ್ನು ಗೌರವಿಸು ಅಂತ ಬರೆದಿದೆ. ಹಾಗಾದರೆ ಈಗ ನಾವು ತಂದೆ ತಾಯಿಯನ್ನು ಗೌರವಿಸೋದ್ರಿಂದ ನಮಗೇನು ಲಾಭ ಇದೆ ಕೇಳಿದರೆ, ಈ ಪೂರ್ಣ ಆಯಸ್ಸು ಅನ್ನೋದು ನಿತ್ಯತೆಗೆ ಸಂಬಂಧಪಟ್ಟಿದ್ದು. ಹೊಸ ಒಡಂಬಡಿಕೆ 120 ವರ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಫಸ್ಟ್ ನೆನ್ಪಿಟ್ಕೊಳ್ಳಿ. ನ್ಯೂ ಟೆಸ್ಟಿಮೆಂಟ್ ಈಸ್ ನಾಟ್ ರಿಲೇಟೆಡ್ ಟು ಫಿಸಿಕಲ್ ಇಯರ್ಸ್ ಅಥವಾ
ಶಾರೀರಿಕವಾದ ಒಂದು ಆಯಸ್ಸು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. 80 ವರ್ಷನೋ 60 ವರ್ಷನೋ 120 ವರ್ಷನೋ 100 ವರ್ಷನೋ ಅಲ್ಲ. ಅದು ಒಂದು ದಿನನೂ ಆಗ್ಬೋದು, ಎಷ್ಟು ದಿನನೂ ಆಗ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯನ ಆಯಸ್ಸು ಅನ್ನೋದು ಪ್ರಾರಂಭ ಆಗೋದು ಹೊಸದಾಗಿ ಹುಟ್ಟಿದ ಮೇಲೆ. ಹಳೆ ಒಡಂಬಡಿಕೆಯಲ್ಲಿ ಅವನ ಆಯಸ್ಸು ಅನ್ನೋದು ಪ್ರಾರಂಭ ಆಗೋದು ಅವನು ಹುಟ್ಟಿದ ನಂತರ ಆಯಸ್ಸು ಪ್ರಾರಂಭ ಆಯಿತು. ಹೊಸ ಒಡಂಬಡಿಕೆಯಲ್ಲಿ ಅವನು ಹೊಸದಾಗಿ ಹುಟ್ಟಿದ ಮೇಲೆ ಅವನ ಆಯಸ್ಸು ಪ್ರಾರಂಭ ಆಗುತ್ತೆ. ನ್ಯೂ ಟೆಸ್ಟಿಮೆಂಟ್ ಅವನ ಲೈಫ್ ಬಿಗಿನ್ ವೆನ್ ಹಿಸ್ ಲೈಫ್ ಸ್ಪ್ಯಾನ್ ಬಿಗಿನ್ಸ್ ವೆನ್ ದ ಮೂಮೆಂಟ್ ಹಿ ಬಾರ್ನ್ ಅಗೇನ್, ಬಾರ್ನ್ ಫ್ರಮ್ ಅಬೌವ್, ಮೇಲಿನಿಂದ ಹುಟ್ಟಿದ ನಂತರ, ಪವಿತ್ರಾತ್ಮನಿಂದ ಒಂದು ಹೊಸ ಜನ್ಮವನ್ನು ಪಡ್ಕೊಂಡ ನಂತರ ಅವನ ಆಯಸ್ಕಾಲ ಪ್ರಾರಂಭ ಆಯಿತು. ಸೊ ಮನುಷ್ಯನಿಂದ ಹುಟ್ಟಿದ ಮನುಷ್ಯನಿಗೆ ಒಂದು ಆಯಸ್ಸಿದೆ, ಅದಕ್ಕೆ ಲಿಮಿಟೇಷನ್ಸ್ ಇದೆ. ದೇವರಿಂದ ಹುಟ್ಟಿದಂಥ ಒಂದು ಜನ್ಮಕ್ಕೆ ಲಿಮಿಟ್ ಇಲ್ಲ. ಯಾಕೆ ಅಂದರೆ ದೇವರಿಗೆ ಲಿಮಿಟ್ ಇಲ್ಲ. ದೇವ್ರ ಆಯಸ್ಸೆಷ್ಟು? ದೇವ್ರಿಗೆ ಆಯಸ್ಸಿದೆಯಾ? ಇಲ್ಲ ಅಲ್ವಾ? ಸೊ ದೇವರಿಗೆ ಆಯಸ್ಸಿಲ್ಲ, ದೇವರಿಂದ ಹುಟ್ಟಿದವನಿಗೆ ಆಯಸ್ಸಿಲ್ಲ. ಆಯಸ್ಸಿಲ್ಲ ಅಂದರೆ ಏನು ಅರ್ಥ? ಇಟರ್ನಲ್. ಸಿ ದ ಬ್ಲೆಸ್ಸಿಂಗ್, ಎಂಥ ದೊಡ್ಡ ಆಶೀರ್ವಾದ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಅದೊಂದು ಸಾಂಕೇತಿಕವಾಗಿ ಹೇಳಿದ್ರು ಅಷ್ಟೇ. ದೇವರು ಏನು ಕೊಟ್ಟಿದ್ರೋ ಅದು ಪೂರ್ತಿ ನೀನು ಬದುಕ್ತೀಯಾ ಅಂತ, ತಂದೆ ತಾಯಿಯನ್ನು ನೀನು ಗೌರವಿಸುವಾಗ. ಹೊಸ ಒಡಂಬಡಿಕೆಯಲ್ಲಿ ಸೇಮ್ ಕಮ್ಯಾಂಡ್ಮೆಂಟ್ ಇದೆ, ಆದರೆ ಅಂಡರ್ ದ ನ್ಯೂ ರೂಲ್, ನ್ಯೂ ಕವನೆಂಟ್. ಹೊಸ ಒಡಂಬಡಿಕೆಯ ಪ್ರಕಾರ ಆ ಆಜ್ಞೆ ಕೆಲಸ ಆಗುತ್ತೆ. ಹಾಗಾದರೆ ಹೇಗೆ ಅದು ಕೆಲಸ ಆಗುತ್ತೆ ಕೇಳಿದ್ರೆ ಹೀಗೆ: ಒಬ್ಬನು ಹೊಸದಾಗಿ ಹುಟ್ಟಿದಾಗ ಅಥವಾ ಪವಿತ್ರಾತ್ಮನನ್ನು ಸ್ವೀಕರಿಸಿ ದೇವರ ಮಗನಾಗಿ ಹುಟ್ಟಿದ ನಂತರ ಅವನಿಗೆ ನಿತ್ಯತೆ ಪ್ರಾರಂಭ ಆಗುತ್ತೆ, ಇಟರ್ನಲ್ ಲೈಫ್. ತಂದೆ ತಾಯಿಯನ್ನು ಗೌರವಿಸೋರಿಗೆ ಏನಿದೆ ಅಂತೆ? ನಿತ್ಯ ಜೀವ ಇದೆ. ಅದಾದಮೇಲೆ ಅವನಿಗೆ ಒಳಿತಾಗುವುದು ಅಂತ ಇದೆ. ಏನು ಒಳಿತಾಗುತ್ತೆ ಕೇಳಿದರೆ ಇಹಲೋಕದ ಒಳಿತಿನ ಬಗ್ಗೆ ಅಲ್ಲ ಅಲ್ಲಿ ಹೇಳಿರೋದು, ನಿತ್ಯತೆಗೆ ಸಂಬಂಧಪಟ್ಟ ಒಳಿತು ಅಥವಾ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಒಳಿತು. ಅದು ಏನು ಅಂತ ಕೇಳೋದಾದರೆ ಸಂತ ಪೌಲರು ಇದೇ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲೇ ನಾವು ನೋಡ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 3:1. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1ರಲ್ಲಿ 3ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 1:3. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಓಕೆ. ಪಿತ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಎಸ್ ಅಲ್ವಾ? Blessed be the God and Father of our Lord Jesus Christ, who has blessed us in Christ with every spiritual blessing in the heavenly places. ತಂದೆಯಾದ ದೇವರಿಗೆ ಸ್ತೋತ್ರ ಆಗಲಿ. ಯಾಕೆ ಅಂದರೆ ಅವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಯೇಸು ಕ್ರಿಸ್ತನಲ್ಲಿ ಸ್ವರ್ಗದಲ್ಲಿ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು. ಎಷ್ಟು ಬಗೆಯ? ಎಲ್ಲ ಬಗೆಯ. ಸ್ವರ್ಗದಲ್ಲಿ ಏನೆಲ್ಲ ಇದೆಯೋ ಆಧ್ಯಾತ್ಮಿಕ ಆಶೀರ್ವಾದಗಳು ಅದೆಲ್ಲದೂ ಕೂಡ ಸ್ವರ್ಗದ ಆಶೀರ್ವಾದ, ಭೂಮಿ ಆಶೀರ್ವಾದ ಅಲ್ಲ. ಭೂಮಿ ಆಶೀರ್ವಾದ ಇಸ್ರಾಯೇಲ್ ಜನರಿಗೆ. ನಮಗೆ ಆಸೆ ಭೂಮಿದ ಸ್ವರ್ಗದ? ಸುಮ್ಮನೆ ಸುಳ್ಳು ಹೇಳಬೇಡಿ ಜೋಸಪ್ಪಣ್ಣ, ನಮಗೆ ಭೂಮಿದೆ ಆಸೆ. ನಮಗೆಲ್ಲ ನಮಗೆ ಈ ಶರೀರ ಇರೋ ತನಕ ಈ ಭೂಮಿದ ಆಸೆ ಇದ್ದೇ ಇರುತ್ತೆ. ಅವ್ರು ಎಷ್ಟೇ ಸ್ಪಿರಿಚುವಲ್ ಆಗಿದ್ದರೂ, ಎಷ್ಟೇ ದೇವ್ರ ವಾಕ್ಯ ಗೊತ್ತಿದ್ದರೂ ಕೂಡ ಒಂದು ಕಾಯಿಲೆ ಬಂದ ತಕ್ಷಣ ಸೌಖ್ಯ ಬೇಕು ಅಂತ ಆಸೆ ಬಂದೇ ಬರುತ್ತೆ. ಕಷ್ಟ ಬಂದ ತಕ್ಷಣ ಅದಕ್ಕೆ ಪರಿಹಾರ ಬೇಕು ಅಂತ ಆಸೆ ಬಂದೇ ಬರುತ್ತೆ. ಅದೇನು ತಪ್ಪಲ್ಲ, ಅಂದರೆ ಅದು ಆಧ್ಯಾತ್ಮಿಕ ಆಶೀರ್ವಾದ ಅಲ್ಲ. ಕಾಯಿಲೆ ಬಂದಾಗ ಪ್ರಾರ್ಥನೆ ಮಾಡೋಣ, ದೇವ್ರ ಚಿತ್ತ ಇದ್ದರೆ ಕಾಯಿಲೆ ವಾಸಿ ಮಾಡ್ತಾರೆ. ಎಲ್ಲದೂ ವಾಸಿ ಮಾಡಲೇಬೇಕು ಅಂತ ಹಠ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಕಾಯಿಲೆಗೂ ನಿತ್ಯತೆಗೂ ಸಂಬಂಧ ಇಲ್ಲ. ನಿಮಗೆ ಕಾಯಿಲೆ ಬಂತು ಅಂತ ಹೇಳಿಬಿಟ್ಟು ನಿಮ್ಮ ಸ್ವರ್ಗ ನಷ್ಟ ಆಗೋದಿಲ್ಲ, ನಿಮ್ಗೆ ಆರೋಗ್ಯ ಇದೆ ಅಂತ ಹೇಳಿಬಿಟ್ಟು ಸ್ವರ್ಗಕ್ಕೆ ಹೋಗೋದು ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧನಿಕ ಶ್ರೀಮಂತ ಮತ್ತು ಆ ಒಂದು ಲಾಜರ. ಧನಿಕ ಶ್ರೀಮಂತನಿಗೆ ಏನೂ ಕಾಯಿಲೆ ಇರಲಿಲ್ಲ, ರಾಯಲ್ ಆಗಿದ್ದ, ಸತ್ತ, ನರಕಕ್ಕೆ ಹೋದ, ಅಥವಾ ನರಕಕ್ಕೆ ಹೋಗಲಿಕ್ಕೆ ಒಂದು ಕಡೆ ರಿಸರ್ವ್ ಆದ. ಲಾಜರ ರೋಗಿಯಾದ, ಏನೂ ಇಲ್ಲ, ನಿರ್ಗತಿಕನಾಗಿದ್ದ, ಅವನೊಂದಿನ ಸತ್ತ. ಅವನು ಸ್ವರ್ಗಕ್ಕೆ ಹೋಗಲಿಕ್ಕೆ ಅಬ್ರಾಹ್ಮನ ಮಡಿಲಿಗೆ ಹೋದ, ಅಥವಾ ಸ್ವರ್ಗಕ್ಕೆ ಹೋದ. ಅದರಿಂದ ಶರೀರಕ್ಕೆ ಸಂಬಂಧಪಟ್ಟ ಒಳಿತು ಕೆಡುಕುಗಳು ನಮ್ಮ ನಿತ್ಯತೆಯನ್ನೇ ನಿರ್ಧರಿಸೋದಿಲ್ಲ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾವು ನೋಡಬೇಕಾಗಿರೋದು ಇದ್ರ ಪ್ರಕಾರ, ಈಗ ಈ ಆಜ್ಞೆಯ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿರುವ ನಮಗೆ ಏನು ಸಿಗುತ್ತೆ ಕೇಳಿದರೆ, ವಿ ಹ್ಯಾವ್ ಟು ಬಿಲೀವ್ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು. ಸಿ
ಈ ಫೇತ್ ನಮಗಿರಬೇಕು. ತಂದೆ ತಾಯಿಯನ್ನು ಗೌರವಿಸುವಾಗ ನೀನು ಬದುಕ್ತೀಯ 100 ವರ್ಷ ಅಂತ ಅಲ್ಲ, ಅಥವಾ ನಿನಗೆ ಕೆಲಸದಲ್ಲಿ ಚೆನ್ನಾಗಾಗುತ್ತೆ ಅಂತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಸಿಗುತ್ತೆ, ಸ್ವರ್ಗದ ಆಶೀರ್ವಾದಗಳು ಸಿಗುತ್ತೆ, ನಿತ್ಯತೆಗೆ ಸಂಬಂಧಪಟ್ಟ ಆಶೀರ್ವಾದಗಳು ಇಲ್ಲಿ ಸಿಗುತ್ತೆ, ಸತ್ತೋದ್ಮೇಲೆ ಅಲ್ಲ. ಇದು ಇಟ್ಸ್ ನಾಟ್ ಆಫ್ಟರ್ ಡೆತ್, ವೈಲ್ ಯು ಆರ್ ಇನ್ ದಿಸ್ ಫಿಸಿಕಲ್ ಬಾಡಿ. ಈ ಶರೀರದಲ್ಲಿ ನೀನು ಜೀವಿಸುವಾಗಲೇ, ಈ ಭೂಮಿಯಲ್ಲಿ ಜೀವಿಸುವಾಗಲೇ, ವೈಲ್ ಯು ಆರ್ ಆನ್ ದಿಸ್ ಅರ್ತ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟರ್ನಲ್ ಲೈಫ್ ಹಿಯರ್ ಇನ್ ದಿಸ್ ಬಾಡಿ ಇಟ್ ಸೆಲ್ಫ್. ಈ ದೇಹದ ಒಳಗಡೆ ನಾವು ಬದುಕುವಾಗಲೇ ನಮ್ಮ ಒಳಗಡೆ ನಿತ್ಯತೆಯ ಒಂದು ಅನುಭವ ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ದ್ಯಾಟ್ ಈಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ಅದೊಂದು ಅತ್ಯುನ್ನತವಾದ ಒಂದು ಆಶೀರ್ವಾದ. ಒಬ್ಬ ಪಾಪಿಯಾದ ಒಬ್ಬ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಶರೀರಕ್ಕೆ ಸಂಬಂಧಪಟ್ಟ ಅನೇಕ ಆಶೀರ್ವಾದಗಳು ಎಲ್ರಿಗೂ ಸಿಗುತ್ತದು. ಅದಲ್ಲ ಹೈಯೆಸ್ಟ್ ಬ್ಲೆಸ್ಸಿಂಗ್. ಹೈಯೆಸ್ಟ್ ಬ್ಲೆಸ್ಸಿಂಗ್ ಏನು ಕೇಳಿದರೆ ಅವನ ಆತ್ಮಕ್ಕೆ ಸಿಗುತ್ತಲ್ವಾ, ಅವನ ಸ್ಪಿರಿಟ್, ವಾಟ್ ಎವರ್ ಸ್ಪಿರಿಚುವಲಿ ಹೀ ಈಸ್ ಗೆಟಿಂಗ್, ದ್ಯಾಟ್ ಇಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ಯಾಕೆ ಅದನ್ನು ಹೈಯೆಸ್ಟ್ ಅಂತ ಹೇಳಿದೆ ಅಂದರೆ, ಇಟ್ ಕಮ್ಸ್ ಫ್ರಮ್ ಅಬೌವ್. ಅದು ಮೇಲಿನಿಂದ ಬರುವಂಥದ್ದು, ಅದು ನಿತ್ಯವೂ ಇರುವಂಥದ್ದು, ಅದು ನಿತ್ಯತೆಗೆ ಕೊಂಡೊಯ್ಯುವಂಥದ್ದು, ಅದು ದೇವರ ಸಂಬಂಧದಲ್ಲಿ ನನ್ನನ್ನು ಕರ್ಕೊಂಡು ಹೋಗುವಂಥ ಆಶೀರ್ವಾದಗಳು. ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಇರ್ತಾನೆ, ಕ್ಯಾನ್ಸರ್ ರೋಗಿ, ಪ್ರೇಯರ್ಗೆ ಬರ್ತಾನೆ, ಪ್ರೇಯರ್ ಮಾಡಿದ್ರು, ಅವ್ನು ಕ್ಯಾನ್ಸರ್ ವಾಸಿ ಆಯಿತು. ಹಾಗಂತ ಹೇಳಿಬಿಟ್ಟು ಅವ್ನು ನಾಳೆಯಿಂದ ದೇವರ ಸಂಬಂಧದಲ್ಲಿ ಇರಬೇಕು ಅಂತ ಏನು ಹೇಳೋಕ್ಕಾಗಲ್ಲ. ದ್ಯಾಟ್ ಹೀಲಿಂಗ್ ಕೆನಾಟ್ ಬ್ರಿಂಗ್ ದಟ್ ಪರ್ಸನ್ ಇನ್ ಟು ದ ಫೆಲೋಶಿಪ್ ಆಫ್ ಗಾಡ್. ನೋ ಮಿರಕಲ್ಸ್, ಫಿಸಿಕಲ್ ಮಿರಕಲ್ಸ್ can bring a person into the relationship with God. ಈ ಪ್ರಪಂಚದಲ್ಲಿ ದೇವರ ಅದ್ಭುತ ಮಾಡ್ತಾರಾ? ಖಂಡಿತವಾಗ್ಲೂ ಮಾಡ್ತಾರೆ. ಅದು ನೀವು ಹೇಳಿದರೂ ಮಾಡ್ತಾರೆ, ನೀವು ಹೇಳಿಲ್ಲ ಅಂದರೂ ಮಾಡ್ತಾರೆ, ನೀವು ನಂಬಿದರೂ ಮಾಡ್ತಾರೆ, ನಂಬದೇ ಇದ್ದರೂ ಮಾಡ್ತಾರೆ. ಯಾರು ನಂಬಿಕೆ ಇಟ್ಟಿದ್ದಕ್ಕೆ ಡೈಲಿ ಬೆಳಗ್ಗೆ ಸೂರ್ಯ ಉದಯ ಆಗ್ತಾ ಇರೋದು? ನೀವು ನಂಬಿಕೆ ಇಟ್ಟಿದ್ದಕ್ಕೆ ಉಸಿರಾಡ್ತಾ ಇರೋದು ಅಲ್ಲ. ನಾವು ರಾತ್ರಿ ಮಲಗಿದ ಮೇಲೆ ಸತ್ತೋಗ್ಬೇಕು, ಆದರೂ ನಾವು ನಿದ್ರೆಗೆ ಹೋದರೂ ಕೂಡ, ಅನ್ಕಾನ್ಷಿಯಸ್ಗೆ ಹೋದರೂ ಕೂಡ, ಸ್ಟಿಲ್ ವಿ ಬ್ರೀತ್, ವಿ ಆರ್ ಅಲೈವ್. ಹೂ ಕೆಪ್ಟ್ ಯು ಅಲೈವ್? ಯಾರು ನೀನು ಜೀವಂತವಾಗಿ ಇರಿಸಿದ್ದು? ನಿದ್ದೆಯಲ್ಲಿ ಸತ್ತೋಗ್ಬಿಡ್ಬೋದಾಗಿತ್ತಲ್ವ? ದೇವ್ರೆ, ಅದು ಅದ್ಭುತನೇ. ನಮ್ಗೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾವು ಕಣ್ಣಿಂದ ನೋಡ್ತಾ ಇರೋದು ಅದೊಂದು ಅದ್ಭುತನೇ. ಈ ಕಣ್ಣನ್ನು ಅದಕ್ಕೆ ದಾವೀದ ಹೇಳ್ತಾನೆ, ಯು ಮೇಡ್ ಮಿ ಫಿಯರ್ಫುಲಿ ಆ್ಯಂಡ್ ವಂಡರ್ಫುಲಿ. ನೀನು ನನ್ನನ್ನು ಅದ್ಭುತಕರವಾಗಿ ಸೃಷ್ಟಿ ಮಾಡಿದ್ದೆ ದೇವರೇ ಅಂತ. ನಾನಿಲ್ಲಿಂದ ಮಾತಾಡುವಾಗ ಗಾಳಿಯಲ್ಲಿ ಆ ಶಬ್ದಗಳು ನಿಮ್ಮ ಕಿವಿಗೆ ಕೇಳಿಸ್ತಾ ಇರೋದು, ಅದು ಒಂದು ಲ್ಯಾಂಗ್ವೇಜ್ ನಾವು ಕಲ್ತಿರೋದು, ಆ ಲ್ಯಾಂಗ್ವೇಜಲ್ಲಿ ಅದು ಕೇಳಿಸ್ತಾ ಇರೋದು, ಅದು ನಮ್ಗೆ ಅರ್ಥ ಆಗ್ತಾ ಇರೋದು, ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತಾ ಇರೋದು. ಇದು ಯಾವುದು ಟೆಕ್ನಾಲಜಿ ಇಲ್ಲ ಇಲ್ಲಿ. ನೋ ಟೆಕ್ನಾಲಜಿ ಈಸ್ ಯೂಸ್ಡ್ ಹಿಯರ್. ಬಟ್ ಹೌ ಇಸ್ ದಿಸ್ ಪಾಸಿಬಲ್? ನಾನು ಇಲ್ಲಿ ಬಾ ಅಂತ ಹೇಳಿದಾಗ ಅದು ನಿಮ್ಗೆ ಅರ್ಥ ಆಗ್ತಾ ಇದೆ, ಯು ಆರ್ ಮೂವಿಂಗ್ ಟುವರ್ಡ್ಸ್ ಮೀ. ಗೋ ಅಂತ ಹೇಳಿದಾಗ ನೀವು ಹೋಗ್ತೀರಿ. ಇದು ಅದ್ಭುತ ಅಲ್ವಾ? ಇಟ್ಸ್ ವಂಡರ್ಸ್. ನಿಜವಾಗಲೂ ನಾವು ಥಿಂಕ್ ಮಾಡಿದ್ರೆ ಬೆಲ್ಲ ನಿಜವಾಗ್ಲೂ ಅದ್ಭುತವೇ. ಆದರೆ ಇದ್ರ ಹಿಂದೆ ಯಾರಿದ್ದಾರೆ ಕೇಳಿದರೆ ದೇವರಿದ್ದಾರೆ. ಬಟ್ ಆಲ್ ದೀಸ್ ಮಿರಕಲ್ಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟರ್ನಿಟಿ. ಇದು ನಿತ್ಯತೆಗೆ ಸಂಬಂಧಪಟ್ಟಿದ್ದಲ್ಲ. ದೇವರು ಪ್ರಾರ್ಥಿಸುವಾಗಲೂ ಅದ್ಭುತ ಮಾಡ್ತಾರೆ, ನಂಬಿಕೆ ಮುಖಾಂತರ ಅದ್ಭುತ ಮಾಡ್ತಾರೆ, ಇತರರ ಪ್ರಾರ್ಥನೆಯ ಮುಖಾಂತರ ಅದ್ಭುತ ಮಾಡ್ತಾರೆ, ಅವರ ಸ್ವಂತ ಇಚ್ಛೆ ಪ್ರಕಾರನೂ ಅದ್ಭುತ ಮಾಡ್ತಾರೆ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ಪ್ರಪಂಚದಲ್ಲಿ ನಡೀತಾನೇ ಇದೆ. ಅದರ ಅರ್ಥ ಏನು ಗೊತ್ತಾ? ಗಾಡ್ ಈಸ್ ದೇರ್, ದೇವರಿದ್ದಾರೆ ಎಂಬ ನಂಬಿಕೆ ಮನುಷ್ಯನಿಗೆ ಬರಬೇಕು. ಗಾಡ್ ಈಸ್ ಆಲ್ ಮೈಟಿ, ದೇವರು ಸರ್ವಶಕ್ತರು, ಆ್ಯಂಡ್ ಗಾಡ್ ಈಸ್ ಗುಡ್. ಈ ಒಂದು ನಂಬಿಕೆ ಮನುಷ್ಯನಿಗೆ ಬರಬೇಕು. ಅದಕ್ಕೋಸ್ಕರ ಆದರೆ ಇದು ಯಾವುದು ನಮ್ಮ ಪಾಪ ಪರಿಹಾರ ಮಾಡಲ್ಲ. ದೇವರಿದ್ದಾರೆ ಅಂತ ನಂಬೋದ್ರಿಂದ ಆಗಲಿ, ದೇವರು ಒಳ್ಳೆಯವರು ಅಂತ ನಂಬೋದ್ರಿಂದ ಆಗಲಿ, ದೇವರು ಸರ್ವಶಕ್ತರು ಅಂತ ನಂಬೋದ್ರಿಂದ ಆಗಲಿ, ಈ ಒಂದು ಅರಿವು ನಮಗೆ ಬಂದಿರೋದ್ರಿಂದ ನಮಗೆ ಪಾಪ ಪರಿಹಾರನೂ ಸಿಗೋದಿಲ್ಲ, ನಿತ್ಯ ಜೀವನೂ ಸಿಗೋದಿಲ್ಲ, ಪವಿತ್ರಾತ್ಮನೂ ಸಿಗೋದಿಲ್ಲ. ಯಾಕಂದರೆ ಈ ನಂಬಿಕೆ ಸಾಮಾನ್ಯವಾಗಿ ದೇವರಿದ್ದಾರೆ ಎಂದು ಭಾವಿಸುವ, ಆರಾಧಿಸುವ ಎಲ್ಲರಿಗೂ ಇದೆ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಇಟ್ಸ್ ಜನರಲ್. ಇಲ್ಲಿ ಕಾಂಟ್ರವರ್ಸಿ ಇಲ್ಲ. ಅವ್ರು ಬೇರೆ ಬೇರೆ ರೂಪಗಳಲ್ಲಿ ದೇವ್ರನ್ನ ನೋಡ್ಬೋದು, ಆರಾಧನೆ ಮಾಡ್ಬೋದು. ಅದು ಅವರವರ ಇದು ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಆ ಕಡೆ ನಾವು ಹೋಗೋದು ಬೇಡ. ಆದರೆ ದೀಸ್ ಥಿಂಗ್ಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಇಟರ್ನಿಟಿ.
ನಿಮ್ಮ ನಿತ್ಯತೆಗೂ ಇದಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ದೇವರಿದೆ. ಬೈಬಲ್ ಹೇಳುತ್ತೆ, ಈವನ್ ಡೆವಿಲ್ ಬಿಲೀವ್ಸ್ ದ ಎಕ್ಸಿಸ್ಟೆನ್ಸಿ ಆಫ್ ಗಾಡ್. ದೇವರಿದ್ದಾರೆ ಎಂದು ದೆವ್ವನೂ ನಂಬುತ್ತಂತೆ. ಇದೆಯಾ ಬೈಬಲಲ್ಲಿ? ಯಾಕೋಬ ಹೇಳ್ತಾನಲ್ವ, ಯಾಕೋಬನ ಗ್ರಂಥ 1ನೇ ಅಧ್ಯಾಯನ 2ನೇ ಅಧ್ಯಾಯನ ವಾಕ್ಯ ನೆನಪಿದ್ರೆ ಓದಿ. ದೇವರು ಇದ್ದಾರೆ ಎಂದು ಯಾರು ನಂಬ್ತಾರಂತೆ? ದೆವ್ವನು ನಂಬತ್ತೆ, ನಂಬಿ ನಡುಗುತ್ತೆ ಅಂತ ಹೇಳ್ತಾರೆ. 2:19 ಯಾ. ದೇವರು ಒಬ್ಬರೇ ಎಂದು ನೀವು ನಂಬುತ್ತೀರಿ. ದೇವರು ಒಬ್ಬರೇ ಎಂದು ನೀವು ನಂಬ್ತೀರಿ. ಈ ನಂಬಿಕೆ ಒಳ್ಳೆಯದೇ. ಆದರೆ ದೆವ್ವಗಳು ನಂಬುತ್ತವೆ. ಆದರೆ ಯಾರು ನಂಬುತ್ತಂತೆ? ದೆವ್ವಗಳು ನಂಬುತ್ತವೆ. ದೇವನು ನಂಬುತ್ತೆ. ಹೆದರಿ ನಡುಗುತ್ತವೆ. ನಾವು ನಡುಗಲ್ಲ, ಅದು ನಡುಗುತ್ತೆ. ನಮಗಿಂತ ಅದೇ ಬೆಟ್ರು ದೇವ್ರ ವಿಷಯದಲ್ಲಿ. ನಾವು ದುರಹಂಕಾರ ಪಡ್ತೀವಿ. ಎದುರು ನಡುಗುತ್ತೆ ಅಂದರೆ ದೆವ್ವಕ್ಕೆ ಭಯ ಇದೆ ಅಂತ. ನಮಗೆ ಯಾವ ಭಯನೂ ಇಲ್ಲ. ಸೊ ಹೂ ಈಸ್ ಬೆಟರ್? ಅದರಲ್ಲೂ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತೀವಿ, ಯೇಸು ಇದ್ದಾರೆ ಅಂತೆಲ್ಲ ಹೇಳ್ತೀವಿ. ಕೆಲ ಟೈಮ್ ಹೇಳ್ತೀವಿ ಯೇಸು ಇಲ್ಲೇ ಇದ್ದಾರೆ ಅಂತ ಹೇಳ್ತೀವಿ. ಈ ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆಲ್ಲ ಹೋದರೆ ನಮಗೆ ಗೊತ್ತಾಗುತ್ತೆ ಯೇಸು ಇಲ್ಲೇ ಇದ್ದಾರೆ. ಯೇಸು ಇಲ್ಲದ್ಮೇಲೆ ನೀನು ಯಾಕೆ ಒದ್ದಾಡ್ತೀಯ? ಯೇಸು ಇದ್ಮೇಲೆ ಅಡ್ಡ ಆರಾಧನೆ ಮಾಡು. ಯೇಸು ಇಲ್ಲೇ ಇದ್ದಾರಲ್ವ, ಪ್ರಾರ್ಥಿಸು. ಯೇಸು ಇಲ್ಲೇ ಇದ್ದಾರೆ ಅಂತೇಳಿ ನಾವು ಗಿಮಿಕ್ಸ್ ಯಾಕೆ ಮಾಡಬೇಕು? ಯೇಸು ಇದ್ದಾರಲ್ವ, ಸಾಕು. ಅವರಿದ್ರೆ ಸಾಕು. ಸೊ ಅಂದರೆ ನಾವು ಹೇಳ್ತೀವಿ ಅಷ್ಟೇ, ನಮಗೆ ನಂಬಿಕೆ ಇಲ್ಲ. ದೆವ್ವಕ್ಕೆ ನಂಬಿಕೆ ಕೂಡ ಇದೆ. ದೇವರಿದ್ದಾರೆ, ದೇವರು ಸರ್ವಶಕ್ತರು, ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ದೇವರು ಮನುಷ್ಯನನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೆಲ್ಲ ಪಿಶಾಚಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ವ್ಯತ್ಯಾಸ ಏನು ಬಂತು? ಪಿಶಾಚಿ ನಾನು ಪಾಪಿ ಅಂತ ಯಾವತ್ತೂ ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋಕ್ಕಾಗೋದಿಲ್ಲ. ಬಿಡಿ, ಒಪ್ಕೊಳ್ಳೋದು ಇಲ್ಲ, ಒಪ್ಕೊಳ್ಳೋಕ್ಕಾಗೋದೂ ಇಲ್ಲ, ಮಾನಸಾಂತರ ಪಡೋದೂ ಇಲ್ಲ. ಹಾಗೆಯೇ ನಮ್ಮಲ್ಲೂ ಅನೇಕರು ಕ್ರೈಸ್ತರಾದವರು ಇವತ್ತಿದ್ದೀವಿ. ದೇವರಿದ್ದಾರೆ ಅಂತೆಲ್ಲ ಹೇಳ್ತೀವಿ, ದೇವ್ರ ಬಗ್ಗೆ ಎಲ್ಲ ಹೇಳ್ತೀವಿ, ಹಾಡ್ತೀವಿ, ಬೋಧಿಸ್ತೀವಿ, ಸ್ತುತಿಸ್ತೀವಿ, ಪ್ರಾರ್ಥಿಸ್ತೀವಿ. ಆದರೆ ನಾವು ಪಾಪಿಗಳು ಅಂತ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ, ಪಶ್ಚಾತ್ತಾಪ ಪಡೋದಿಲ್ಲ ನಮ್ಮ ಪಾಪಗಳಿಗಾಗಿ. ಅಯ್ಯೋ ನಾನು ದೇವರೇ ನಿನ್ನ ಆಗಿ, ಈಗ ಒಂದು ಎಕ್ಸಾಂಪಲ್ ಹೇಳಿದ ಹಾಗೆ, ದೇವರೇ ನಿನ್ನ ಆಜ್ಞೆ ಇದೆ, ನೀನು ಹೇಳಿದೀಯಾ ನಿನ್ನ ತಂದೆ ತಾಯಿಯನ್ನು ಗೌರವಿಸಬೇಕು ಅಂತ ನೀನು ಹೇಳಿದೀಯಾ, ಆದರೆ ನಾನು ಮಾಡಿಲ್ಲ ಸ್ವಾಮಿ, ಅದನ್ನು ಮಾಡದೆ ನಾನು ಪ್ರಾರ್ಥನೆಗೆ ಬಂದಿದ್ದೀನಿ, ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಐ ಆಮ್ ಸಾರಿ. ನಮಗೇನಾದರೂ ಪಶ್ಚಾತ್ತಾಪ ಬರುತ್ತಾ? ನೋಡಿಬೇಕಾದ್ರೆ ನಾವು ಎಷ್ಟೋ ಪಾಪಗಳನ್ನ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ, ಕಳ್ತನ ಮಾಡಿ, ಚಾಡಿ ಹೇಳಿ, ದೂಷಣೆ ಮಾಡಿ, ಏನೇ ಮಾಡಿದ್ರು ನಾವೇನೂ ತಪ್ಪು ಮಾಡದೇ ಇರೋರ ಥರ ಬಂದು ಕೈ ತಟ್ಟಿ ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ನಾವು ಸಮರ್ಥರಾಗಿದ್ದೀವಿ. ಅದನ್ನು ನಾವು ಕರೆಯೋದೇನು ಗೊತ್ತೋ ಕೊನೆಗೆ? ಕೃಪೆ. ಎಂಥ ಮಹಾದ್ರೋಹ! ದ್ಯಾಟ್ ಈಸ್ ನಾಟ್ ಗ್ರೇಸ್. ಇಫ್ ಇಟ್ ಈಸ್ ಟ್ರೂ ಗ್ರೇಸ್, there must be repentance. If there is no repentance, that is not the true grace of God. ನಿಜವಾದ ಕೃಪೆಯಲ್ಲಿ ಬದುಕೋವನಿಗೆ ನಿಜವಾದ ಮಾನಸಾಂತರದ ಹೃದಯ ಇರುತ್ತೆ, ಅದು ಕೃಪೆಯ ಜೀವನ. ಅದಲ್ಲದೆ ಕೃಪೆಯಲ್ಲಿ ಇದೀನಿ ನಾನು ಅಂತ ಹೇಳ್ಬಿಟ್ಟು ಹೊಸ ಮೊಬೈಲ್ ಫೋನ್ ಇದೆ, ಕೃಪೆಯಿಂದ ಫೋನ್ ಸಿಕ್ತು, ಕೃಪೆಯಿಂದ ಕಾರ್ ಸಿಕ್ತು, ಕೃಪೆಯಿಂದ ಗಂಡ ಸಿಕ್ದ, ಕೃಪೆಯಿಂದ ಮಗು ಸಿಕ್ತು, ಕೃಪೆಯಿಂದ ಕೆಲಸ ಸಿಕ್ತು, ಕೃಪೆಯಿಂದ ಸೌಖ್ಯ ಸಿಕ್ತು, ಕೃಪೆಯಿಂದ ಅದು ಸಿಕ್ತು, ಇದು ಸಿಕ್ತು. ಅದು ಬೈಬಲ್ ಕೃಪೆ ಅಲ್ಲ, ಅದು ಯಾವುದೋ ಬೇರೆ ಕೃಪೆ. ಹೊಸ ಒಡಂಬಡಿಕೆಯ ಗ್ರೇಸ್ ಕೃಪೆ ಅಂತ ಹೇಳುವಾಗ ದೇರ್ ಮಸ್ಟ್ ಬಿ ರಿಪೆಂಟೆನ್ಸ್. ಇಫ್ ದೇರ್ ಈಸ್ ನೋ ರಿಪೆಂಟೆನ್ಸ್, ದ್ಯಾಟ್ ಈಸ್ ನಾಟ್ ಗ್ರೇಸ್. ಯು ಆರ್ ನಾಟ್ ಅಂಡರ್ ಗ್ರೇಸ್. ಅಂಡರ್ ಗ್ರೇಸ್ ಯು ವಿಲ್ ಹ್ಯಾವ್ ದ ಎಬಿಲಿಟಿ ಟು ರಿಪೆಂಟ್. Turn away from the sin and trust God. Instead of trusting yourself, you will get the strength to trust God in all circumstances. ಎಲ್ಲ ಸಂದರ್ಭಗಳಲ್ಲಿ ದೇವರನ್ನ ಡಿಪೆಂಡ್ ಆಗಲಿಕ್ಕಾಗುತ್ತೆ. In the midst of all the sufferings for the sake of the gospel, ಶುಭ ಸಂದೇಶಕ್ಕಾಗಿ ಬರುವ ಎಲ್ಲ ಕಷ್ಟ ಸಂಕಟಗಳನ್ನು ಸಹಿಸಿಕೊಳ್ಳಲಿಕ್ಕೆ ಬೇಕಾದ ಶಕ್ತಿ ನಮಗೆ ಸಿಗುತ್ತೆ when you are under the true grace. ನಿಜವಾದ ಕೃಪೆಯಲ್ಲಿ ಜೀವಿಸುವಾಗ. ಆದರೆ ಇವತ್ತಿನ ಕೃಪೆ, ಇವತ್ತು ಅಲ್ಲಿ ಧ್ಯಾನ ಕೂಟಗಳಲ್ಲಿ ಬೋಧನೆಗಳಲ್ಲಿ ನಾವು ಕೇಳುವ ಕೃಪೆ ಏನು? ಕೃಪೆಯಲ್ಲಿರೋರಿಗೆ ಏನು ಸಿಗುತ್ತೆ? ಸುಖ ಸಿಗುತ್ತೆ. ಸುಖ, ಕೃಪೆಯಲ್ಲಿ ಸುಖ ಇದೆ.
ಕೃಪೆಯಲ್ಲಿ ಏನಿದೆ? ಕೃಪೆಯಲ್ಲಿ ನಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಕೃಪೆಯಲ್ಲಿ ಏನಿದೆ? ನಮ್ಮ ಪ್ರಾರ್ಥನೆಗಳನ್ನೆಲ್ಲ ದೇವರು ಈಡೇರಿಸ್ತಾರೆ. ಅದು ಕೃಪೆಯಲ್ಲಿ ಅಲ್ಲ, ಅದು ಕೃಪೆನೇ ಅಲ್ಲ. ಅದು ಬೈಬಲ್ ಕೃಪೆ ಅಲ್ಲ, ಅದು ಅವ್ರು ಹೇಳುವ ಕೃಪೆ. ಆ ರೀತಿಯ ವಂಚನೆಯಲ್ಲಿ ಇವತ್ತು ಅನೇಕರು ಒದ್ದಾಡ್ತಾ ಇದ್ದಾರೆ. ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ದ ಟ್ರೂ ಗ್ರೇಸ್ ಆಫ್ ಗಾಡ್. ನಿಜವಾದ ದೇವರ ಕೃಪೆಯ ಒಂದು ತಪ್ಪಾದ ಉಪದೇಶ ಅಥವಾ ತಪ್ಪಾದ ಅರಿವುಗಳು ಇವತ್ತು ಹೆಚ್ಚಾಗಿ ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ವಿಶ್ವಾಸಿಗಳಲ್ಲಿ ತುಂಬಿಕೊಂಡಿದೆ. ಅಂದರೆ ನಮಗೆ ನಿಜವಾದ ವಿಶ್ವಾಸ ಅನ್ನೋದು ಇಲ್ಲ ಇವತ್ತು. ಈ ಟ್ರೂ ಫೇತ್ ಅನ್ನೋದು ಇವತ್ತು ಅನೇಕ ಕ್ರೈಸ್ತರಲ್ಲಿಲ್ಲ. ಯಾಕೆ ಅಂದರೆ ಟ್ರೂ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ನಿಜವಾದ ಹೊಸ ಜನ್ಮ ಪಡೆದ ಅನುಭವ ಇಲ್ಲ. ವಿ ಆರ್ ಟ್ರೆಡಿಷನಲಿ ಕ್ರಿಶ್ಚಿಯನ್ಸ್, ಸಾಂಪ್ರದಾಯಿಕವಾಗಿ ನಾವು ಕ್ರೈಸ್ತರು, ಅಥವಾ ಇನ್ ಸಮ್ ಅದರ್ ವೇ ವಿ ಆರ್ ಕ್ರಿಶ್ಚಿಯನ್ಸ್, ನಾಟ್ ಇನ್ ಎ ಗಾಡ್ಲಿ ವೇ. ಕೆಲವರು ಸಾಂಪ್ರದಾಯಿಕವಾಗಿ, ಇನ್ನು ಕೆಲವರು ವಾಕ್ಯ ಕೇಳಿ 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 ಅವ್ರ ತಲೆ ಒಳಗಡೆ ಆ ವಾಕ್ಯ ಕೂತ್ಕೊಂಡಿದೆ. ಬಿಟ್ಟರೆ ನಿಜವಾಗ್ಲೂ ಏನು ಅರಿವಾಗಿಲ್ಲ, ದೇವರು ಯಾರು ಅನ್ನೋ ಅರಿವಿನ್ನೂ ಬಂದಿಲ್ಲ. ದೇ ಡು ನಾಟ್ ನೋ ಹೂ ಗಾಡ್ ಈಸ್. ದೇವರ ಅರಿವು ಕೊಡಲಿಕ್ಕಾಗಿ ಬಂದವರೇ ಯೇಸು ಕ್ರಿಸ್ತರು. ಜೀಸಸ್ ಕ್ರೈಸ್ಟ್ ಈಸ್ ದ ರೆವಲೇಷನ್ ಆಫ್ ದ ಒನ್ ಟ್ರೂ ಗಾಡ್. Jesus Christ came to this earth to reveal the Father, to reveal God. ಯೇಸು ಕ್ರಿಸ್ತರು ಭೂಮಿಗೆ ಯಾಕೆ ಬಂದಿದ್ದು? ದೇವರು ಯಾರು ಎಂದು ತಿಳಿಸಿಕೊಡಲಿಕ್ಕಾಗಿ ಬಂದಿದ್ದಾರೆ. ದೇವರು ಯಾರು ಎಂಬ ಪ್ರಕಟಣೆಯನ್ನು ಮನುಷ್ಯನಿಗೆ ಕೊಡಲಿಕ್ಕೆ, ದೇವರು ಯಾರು ಎಂಬ ಅರಿವು ಕೊಡಲಿಕ್ಕೆ. ಹಾಗಾದರೆ ನಿಜವಾಗಲೂ ನಮಗೆ ಯೇಸು ಕ್ರಿಸ್ತರ ಮುಖಾಂತರ ಯಾವ ಅರಿವು ಸಿಗಬೇಕು ಕೇಳಿದರೆ, that Jesus Christ is my Savior. ಯೇಸು ನನ್ನ ರಕ್ಷಕನು. He is the Messiah. ಮೆಸ್ಸಾಯ ಅಂದರೆ ಸೇವಿಯರ್, ರಕ್ಷಕ, ಉದ್ಧಾರಕ. ಯೇಸು ಉದ್ಧಾರಕ. ಹಾಗಾದರೆ ದೇವರು ನನ್ನ ಉದ್ಧಾರಕ ಎಂಬ ಒಂದು ಅರಿವು ನನಗೆ ಸಿಗಬೇಕು. ಗಾಡ್ ಈಸ್ ಮೈ ಸೇವಿಯರ್, ಗಾಡ್ ಮೈ ರಿಡೀಮರ್, ಗಾಡ್ ಮೈ ಸೇವಿಯರ್. ದೇವರು ನನ್ನ ರಕ್ಷಕ, ದೇವರು ನನ್ನ ಉದ್ಧಾರಕ ಎಂಬ ಒಂದು ವಿಶ್ವಾಸ ನನಗೆ ಬರಬೇಕು. ಆಗ ಮಾತ್ರ ನನಗೆ ಪಾಪದಿಂದ ಹೊರಗಡೆ ಬರಲಿಕ್ಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯೇಸು ಕ್ರಿಸ್ತನ ಕುರಿತೇ ಮಾತಾಡೋಣ ನಾವು. ನಿಮಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಆಲ್ರೆಡಿ ಕನ್ಫ್ಯೂಸ್ಡ್ ಆಗಿ ಬದುಕ್ತಾ ಇದ್ದೀವಿ. ಒಂದು ರೀತಿ ಕನ್ಫ್ಯೂಸ್ಡ್ ಕ್ರಿಶ್ಚಿಯಾನಿಟಿಲಿ ಹೋಗ್ತಾ ಇದ್ದೀವಿ ನಾವು. ಮತ್ತೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ. ಓಕೆ, ಜೀಸಸ್ ಅಂತಲೇ ತಗೊಳ್ಳೋಣ. ಈಗ ಯೇಸು ಅಂತ ತಗೊಳ್ಳುವಾಗ, ಹೂ ಈಸ್ ಜೀಸಸ್ ಫಾರ್ ಯು? ಯೇಸು ನಿಮಗೆ ಯಾರು ಅನ್ನೋದೊಂದು ಪ್ರಶ್ನೆ. ಗಾಡ್ ಸೈಡಿಗಿರಲಿ, ಹೂ ಈಸ್ ಜೀಸಸ್ ಫಾರ್ ಯು ಅಂತ ಹೇಳುವಾಗ ಕೆಲವರು ನಾವು ಜೀಸಸ್ ಈಸ್ ಮೈ ಗುಡ್ ಫ್ರೆಂಡ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಯೇಸು ಒಳ್ಳೆಯ ಆರೋಗ್ಯದಾಯಕರು, ಯೇಸು ಅದ್ಭುತ ಸ್ವರೂಪಿ, ಯೇಸು ಸರ್ವಶಕ್ತ, ಯೇಸು ಒಳ್ಳೆಯ ತಂದೆ. ಈ ರಕ್ಷಕ ಅನ್ನೋದು ಬರಲ್ಲ. ರಕ್ಷಕ ಅನ್ನೋದು ಬಂದರೂ ಕೂಡ ಕೆಲವೊಂದು ಆಕ್ಸಿಡೆಂಟಿಂದ ರಕ್ಷಣೆ ಮಾಡಿದ್ದಾರೆ, ಕಾಯಿಲೆಯಿಂದ ರಕ್ಷಣೆ ಮಾಡಿದ್ದಾರೆ, ಯಾವುದೊಂದು ಡಿವೋರ್ಸ್ ಆಗಬೇಕಾಗಿತ್ತು ಅದರಿಂದ ರಕ್ಷಣೆ ಮಾಡಿದ್ದಾರೆ, ತುಂಬ ಸಾಲ ಇತ್ತು ಅದರಿಂದ ರಕ್ಷಣೆ ಮಾಡಿದ್ದಾರೆ. ಇನ್ ದ್ಯಾಟ್ ಸೆನ್ಸ್ ರಕ್ಷಕ ಅಂತ ಹೇಳ್ತಾರೆ, ಅದನ್ನು ಕೂಡ ಹೇಳ್ತಾರೆ. ಬಟ್ ನಿಜವಾಗ್ಲೂ ಬೇಕಾಗಿರೋದು ಏನು ಕೇಳಿದರೆ, ಈ ಮ್ಯಾಥ್ಯೂ ಚಾಪ್ಟರ್ 16 ವರ್ಸ್ 15 ಅನಿಸುತ್ತೆ, ಅಲ್ಲಿ ಪೇತ್ರನಿಗೆ ಯೇಸು ಸ್ವಾಮಿ ಕೇಳ್ತಾರೆ, ಜನರು ನನ್ನನ್ನು ಯಾರು ಅಂತ ಹೇಳ್ತಾರೆ, ಒಳ್ಳೆ ಪ್ರವಾದಿ, ಪವಾಡ ಪುರುಷ ಅದು ಇದು ಎಲ್ಲ ಹೇಳ್ತಾರೆ. ಆಗ ಯೇಸು ಕೇಳ್ತಾರೆ ಅವರಿಗೆ, ಮ್ಯಾಥ್ಯೂ 16 ಕೇಳ್ತಾರೆ ಏನಂತ, ಹೂ ಡು ಯು ಸೇ ದಟ್ ಐ ಆಮ್? ಅದಕ್ಕೆ ನನ್ನನ್ನು ನಾನು ಯಾರು, ನೀವೇನು ಹೇಳ್ತೀರಿ? ಜನ ಏನಾದರೂ ಹೇಳಿ, ನೀವು ನನ್ನನ್ನು ಯಾರು ಎನ್ನುತ್ತೀರಿ? ಅದಕ್ಕೆ ಪೇತ್ರ, ಕೇಳಿಸ್ಕೊಳ್ಳಿ, ಅಭಿಷಿಕ್ತನಾದ ಲೋಕೋದ್ಧಾರಕ ನೀವೇ. ಅಷ್ಟೇನೆ ಹೇಳಿದ್ದು. ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ. ಸಿ, ದಿಸ್ ಈಸ್ ಎ ರೆವಲೇಷನ್. ದಿಸ್ ಈಸ್ ನಾಟ್ ಅನ್ ಇನ್ಫಾರ್ಮೇಷನ್. ಇದೊಂದು ಇನ್ಫಾರ್ಮೇಷನ್ ಆಗಿ ಬಂದಿದ್ದಲ್ಲ ಅವನಿಗೆ, ಇನ್ನು ಕಲ್ತ್ಕೊಂಡು ಬಂದಿದ್ದಲ್ಲ ಯೂನಿವರ್ಸಿಟಿಲಿ. ಯೇಸು ಯಾವತ್ತೂ ಈ ಬೋಧನೆ ಅವ್ರಿಗೆ ಮಾಡಿಲ್ಲ.
ಐ ಆಮ್ ದ ಮೆಸ್ಸಾಯ, ಐ ಆಮ್ ದ ಸನ್ ಆಫ್ ಗಾಡ್ ಅಂತ ಪೇತ್ರನಿಗೆ ಹೇಳ್ಕೊಟ್ಟಿಲ್ಲ, ಬಯಾಟ್ ಮಾಡ್ಕೊ ಅಂತ ಹೇಳಲಿಲ್ಲ. ಆದರೆ ಪೇತ್ರನಿಗೆ ಇದೊಂದು ಪ್ರಕಟಣೆಯಾಗಿ ಸಿಕ್ತು. ಯಾರು ಪ್ರಕಟಪಡಿಸಿದರು? ತಂದೆಯಾದ ದೇವರು ಅಥವಾ ದೇವರ ಆತ್ಮ, ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ ಆತನಲ್ಲಿ ಇದನ್ನು ಪ್ರಕಟಪಡಿಸಿಕೊಟ್ಟಿದ್ರು ಅಲ್ವಾ. ಆಗ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯ. ಯೋನನ ಮಗನಾದ ಸಿಮೋನನೇ, ನೀನು ಧನ್ಯ, ಬ್ಲೆಸ್ಡ್. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು, ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿಯಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ಬ್ಲೆಸ್ಡ್ ಆರ್ ಯು ಸೈಮನ್ ಸನ್ ಆಫ್ ಜೋನಾ, ಫಾರ್ ಫ್ಲೆಶ್ ಅಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ದಿಸ್ ಟು ಯು ಬಟ್ ಮೈ ಫಾದರ್ ಇನ್ ಹೆವನ್. ಸಿ, ಹಾಗಾದರೆ ಇದರ ಅರ್ಥ ಏನು ಗೊತ್ತಾ? ಯೇಸು ಯಾರು ಎಂದು ಫ್ಲೆಶ್ ಆ್ಯಂಡ್ ಬ್ಲಡ್ ಅಥವಾ ಮನುಷ್ಯ ಜ್ಞಾನದಿಂದ ಸಿಗುವಂಥ ಒಂದು ಅರಿವಿದೆ. ನಮಗದೆಲ್ಲ ಅರಿವಿದೆ. ನಾವು ಚರ್ಚಿಗೆ ಹೋಗ್ತಿದ್ದೀವಿ, ಅಲ್ಲಿನ ಬೋಧನೆಗಳನ್ನ ಆಲಿಸ್ತಾ ಇದ್ದೀವಿ, ಅದ್ಭುತಗಳನ್ನ ನೋಡ್ತಾ ಇದ್ದೀವಿ, ಸೂಚಕ ಕಾರ್ಯಗಳನ್ನ ನೋಡ್ತಾ ಇದ್ದೀವಿ. ನಮಗೊಂದು ಅರಿವು ಸಿಗುತ್ತೆ ಇದನ್ನೆಲ್ಲ ನೋಡುವಾಗ. ದಿಸ್ ಕೆನಾಟ್ ಬಿ ರೆವಲೇಷನ್. ದಿಸ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್. ಅನುಭವದಿಂದ ನಾಲೆಡ್ಜ್ ಸಿಕ್ಕಿರೋದು, ನೋಡಿ, ಮುಟ್ಟಿ, ಕೇಳಿ, ಕಂಡು, ಆ ಥರ ನಮಗೊಂದು ಸೆನ್ಸ್ ಬೇಸ್ಡ್ ನಾಲೆಡ್ಜ್. ನಮ್ಮ ಪಂಚೇಂದ್ರಿಯಗಳ ಮುಖಾಂತರ, ನೋಡೋದ್ರ ಮುಖಾಂತರ, ಕೇಳೋದ್ರ ಮುಖಾಂತರ, ಮುಟ್ಟೋದ್ರ ಮುಖಾಂತರ ನಮಗಾಗಿರೋ ಅನುಭವ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಫ್ಲೆಶ್ ಆ್ಯಂಡ್ ಬ್ಲಡ್ ನಾಟ್ ರಿವೀಲ್ಡ್ ದಿಸ್ ಟು ಯು. ಇದು ನಿನಗೆ ಮನುಷ್ಯ ಮೂಲದಿಂದ ಬಂದಿದ್ದಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಹ್ಯಾವ್ ರಿಸೀವ್ಡ್ ಫ್ರಮ್ ಹ್ಯೂಮನ್ ಒರಿಜಿನ್, ಹ್ಯೂಮನ್ ವಿಸ್ಡಮ್. ದಿಸ್ ಇಸ್ ನಾಟ್ ಎ ರಿಲಿಜಿಯಸ್ ಥಿಂಗ್. ಇದೊಂದು ಧರ್ಮದಿಂದ ನಿನಗೆ ಸಿಕ್ಕಿದ್ದಲ್ಲ. ಯಾಕಂದರೆ ಯಹೂದ್ಯರಲ್ಲಿ ಯಾವತ್ತೂ ಈ ಒಂದು ಕಾನ್ಸೆಪ್ಟೇ ಬಂದಿಲ್ಲ. ನಿನಗೆ ನಿನ್ನ ಧರ್ಮದಿಂದ ಸಿಕ್ಕಿದ್ದಲ್ಲ, ನಿನ್ನ ಅನುಭವದಿಂದ ಸಿಕ್ಕಿದ್ದಲ್ಲ, ಯಾವುದೋ ಮನುಷ್ಯ ಹೇಳಿಕೊಟ್ಟು ನೀನು ಕಲ್ತ್ಕೊಂಡಿದ್ದಲ್ಲ. ಇನ್ಫ್ಯಾಕ್ಟ್ ದಿಸ್ ಈಸ್ ನಾಟ್ ಫ್ರಮ್ ಬೈಬಲ್ ಕಾಲೇಜ್ ಆರ್ ಸೆಮಿನಾರಿ. ಬೈಬಲ್ ಕಾಲೇಜಲ್ಲಿ ಸಿಕ್ಕಿದ್ದಲ್ಲ, ಸೆಮಿನಾರಲ್ಲಿ ಸಿಕ್ಕಿದ್ದಲ್ಲ. This is not from any university or school, college or retreat center or somewhere. No. This is not from the Bible study also. Bible study allu sikkidalla. This is directly from God the Father to your heart. ಇದು ತಂದೆಯಾದ ದೇವರಿಂದ ಪವಿತ್ರಾತ್ಮನ ಮುಖಾಂತರ ನಿನ್ನ ಹೃದಯಕ್ಕೆ ನೇರವಾಗಿ ಸಿಕ್ಕಿರ್ತಕ್ಕಂಥ ಒಂದು ಅನುಭವ. ದಟ್ ಈಸ್ ಕಾಲ್ಡ್ ರೆವಲೇಷನ್, ಡೈರೆಕ್ಟ್ಲಿ ರಿಸೀವಿಂಗ್ ಫ್ರಮ್ ಗಾಡ್. ನಮಗೂ ಸಿಗುತ್ತಾ? ಕೇಳಿದ್ರೆ ಸಿಗುತ್ತೆ. ದೇವರು ಅದನ್ನು ಪ್ರಕಟಪಡಿಸಿ ಕೊಡ್ತಾರೆ. ಯಾಕೆಂದರೆ ದೇವರು ಅವರು ಇಚ್ಛೆ ಪಟ್ಟವರಿಗೆ ಆ ಪ್ರಕಟಣೆ ಕೊಡ್ತಾರೆ. ಎರಡನೇದಾಗಿ ಹುಡುಕುವವರಿಗೆ ಪ್ರಕಟಣೆ ಕೊಡ್ತಾರೆ. ಪ್ರಕಟಣೆ ದೇವರು ಬಯಸೋರಿಗೆ ಮಾತ್ರ ಅಂತ ಅಲ್ಲ, ಅದು ದೇವ್ರ ಇಚ್ಛೆಗೆ ಬಿಟ್ಟಿದ್ದು. ಅದು ನಮ್ಮ ಕ್ವಶನ್ ಕೇಳಲಿಕ್ಕೇನೂ ಇಲ್ಲ. ವಿ ಹ್ಯಾವ್ ನಥಿಂಗ್ ಟು ಡೂ ಇನ್ ದ್ಯಾಟ್. ನಮ್ಮ ಪಾರ್ಟ್ ಏನೂ ಇಲ್ಲ. ಆದರೆ ಹಾಗಾದರೆ ನಾವು ಪಡ್ಕೋಬೇಕಾದ್ರೆ ಏನು ಮಾಡಬೇಕು? ಸೀಕ್ ಗಾಡ್, ಬಿಲೀವ್. ಫಸ್ಟ್ ಈ ರಿಟರ್ನ್ ವರ್ಡಲ್ಲಿ ನಮಗೆ ನಂಬಿಕೆ ಬೇಕು. ಇಫ್ ಯು ಡೋಂಟ್ ಬಿಲೀವ್ ದ ರಿಟರ್ನ್ ವರ್ಡ್ ಫಸ್ಟ್ ಕಂಪ್ಲೀಟ್ಲಿ, ದಿಸ್ ಇಸ್ ದ ವರ್ಡ್ ಆಫ್ ಗಾಡ್. ಈ ಪವಿತ್ರ ಬೈಬಲ್ ಪುಸ್ತಕ ದೇವರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ ಎಂದು ನೀನು ನಂಬಿಕೆ ಇಟ್ಟು, ಇದು ದೇವರ ವಾಕ್ಯವೇ, ದೇವರು ನನಗೆ ಹೇಳ್ತಾ ಇರೋ ನುಡಿಗಳೇ, ಫಾರ್ ಮೈ ವೆಲ್ಫೇರ್, ನನ್ನ ಒಳಿತಿಗಾಗಿ, ನನ್ನ ನಿತ್ಯತೆಗಾಗಿ ದೇವರು ಹೇಳುವಂಥ ಮಾತುಗಳೇ ಇದೆ ಎಂದು ನೀನು ಇದನ್ನು ಬ್ಲೈಂಡ್ ಆಗಿ ಅಕ್ಸೆಪ್ಟ್ ಮಾಡಲಿಕ್ಕಾಗಬೇಕು, ವಿದೌಟ್ ಎನಿ ಆರ್ಗ್ಯುಮೆಂಟ್ಸ್, ಎನಿ ಕ್ವೆಶ್ಚನ್ಸ್. ಅಂದರೆ ಕ್ವಶನ್ ಆರ್ಗ್ಯುಮೆಂಟ್ ತಪ್ಪು ಅಂತಲ್ಲ, ತಿಳ್ಕೊಳ್ಳಿಕ್ಕೆ ಓಕೆ, ಕನ್ಸ್ಟ್ರಕ್ಟಿವ್ ಪರ್ಪಸ್ ಓಕೆ, ಬಟ್ ಟು ಜಸ್ಟಿಫೈ ದಟ್ ಯು ಆರ್ ರೈಟ್ ಆರ್ ಯುವರ್ ಸಿಸ್ಟಮ್ ಈಸ್ ರೈಟ್ ಆರ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಸ್ ರೈಟ್ ಅಂತ ಜಸ್ಟಿಫೈ ಮಾಡಲಿಕ್ಕೆ ನೀನು ಆರ್ಗ್ಯುಮೆಂಟ್ ಮಾಡೋದಾದರೆ ದ್ಯಾಟ್ ಈಸ್ ಡೆವಿಲಿಶ್, ಡಿಮೋನಿಕ್. ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ಬೈಬಲ್ ಫಾರ್ ದ್ಯಾಟ್ ಪರ್ಪಸ್. ಅದರಿಂದ ಕನ್ಸ್ಟ್ರಕ್ಟಿವ್ ಪರ್ಪಸ್ ಓಕೆ, ಡಿಸ್ಟ್ರಕ್ಟಿವ್ ಪರ್ಪಸ್, ಸೆಲ್ಫಿಶ್ ರೀಸನ್ಸಿಗಾದರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಅದು ಪವಿತ್ರಾತ್ಮನಿಂದ ಬಂದಿದ್ದಲ್ಲ, ಅದು ಮಾನಸಿಕವಾದದ್ದು ಮತ್ತು ಪೈಶಾಚಿಕವಾದದ್ದು. ಓಕೆ, ಪ್ರಕಟಣೆ ಬೇಕಾ? ದೇವ್ರ ವಾಕ್ಯನ ಕಣ್ಮುಚ್ಚುವ ನಂಬಿ ಅಂತ ಹೇಳುವಾಗ ಒಂದು ಮೈಂಡಲ್ಲಿರಬೇಕು, ನೀವು ಯಾವುದೇ ವಾಕ್ಯ ಅನುಸರಿಸ್ರಿ, ಪ್ರತಿಯೊಂದು ವಾಕ್ಯನ ಪ್ರೀತಿಯಾಗಿರುತ್ತೆ. ಎವ್ರಿ ವರ್ಡ್ ಇಸ್ ಲವ್. ನಾವು ಒಂದೊಂದು ದಿನ ದೇವರಲ್ಲಿ ಬೆಳೀತಾ ಇದ್ದೀವಿ ಅಂದರೆ
ಈಗ ನಿನ್ನೆಕ್ಕಿಂತ ಇವತ್ತು ನಾನು ಹೆಚ್ಚು ಬೆಳೀತಾ ಇದ್ದೀನಿ ಅಂದರೆ ನಿನ್ನೆಕ್ಕಿಂತ ಇವತ್ತು ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರೀತಿ ಮಾಡಲಿಕ್ಕಾಗಬೇಕು. ನಾವು ಯಾಕೆ ಡೈಲಿ ಬೈಬಲ್ ಕಾಲೇಜು, ಬೈಬಲ್ ಸ್ಟಡಿ, ಅದು ಇದು ಧ್ಯಾನ, ಅದು ಇದು ಮಾಡೋದು? ನಿನ್ನೆಗಿಂತ ಇವತ್ತು ಇನ್ನೂ ಹೆಚ್ಚು ನಮಗೆ ಇನ್ನೊಬ್ಬನ್ನು, ನಮಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗದೆ ಇರೋ ಒಬ್ಬನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಬೇಕು. ಒನ್ ಸ್ಟೆಪ್, ಒನ್ ಮೋರ್ ಸ್ಟೆಪ್. ಅದಾಗಿಲ್ಲ ಅಂದರೆ ಯು ಆರ್ ಗೋಯಿಂಗ್ ಡೌನ್ವರ್ಡ್. ಯು ಆರ್ ನಾಟ್ ಗ್ರೋಯಿಂಗ್ ಅಪ್ವರ್ಡ್, ಯು ಆರ್ ಗ್ರೋಯಿಂಗ್ ಡೌನ್ವರ್ಡ್. ದಟ್ ಮೀನ್ಸ್ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ಯು ಆರ್ ಟೇಕಿಂಗ್ ಓನ್ಲಿ ದ ಹೆಡ್ ನಾಲೆಡ್ಜ್. ಇಟ್ ವಿಲ್ ಡಿಸ್ಟ್ರಾಯ್ ಯು. ಅದು ನಮ್ಮನ್ನು ನಾಶ ಮಾಡುತ್ತೆ. ಇಟ್ ವಿಲ್ ಸಪ್ರೇಟ್ ಯು ಫ್ರಮ್ ಗಾಡ್. ಅದು ನಮ್ಮನ್ನು ದೇವರಿಂದ ಬೇರ್ಪಡಿಸಿ ಯಾವುದಾದ್ರೂ ಮನುಷ್ಯನ ಜೊತೆಗೆ ಸೇರಿಸುತ್ತೆ. ಅದು ಒಂದು ಸಭೆ ಅಂತ ಹೇಳುವಂಥ ಒಂದು ಗ್ರೂಪ್ ಆಗ್ಬೋದು, ಒಂದು ವ್ಯಕ್ತಿ ಆಗ್ಬೋದು, ವ್ಯಕ್ತಿ ಜೊತೆಗೆ ಸೇರಿಸುತ್ತೆ. ಕರಿಸ್ಮ್ಯಾಟಿಕ್ಸಲ್ಲಿ ಇವತ್ತು ಅದೇ ನಡೀತಾ ಇರೋದು. ಯಾವುದೋ ಒಂದು ಬ್ರದರ್ಸ್ಗಳ ಜೊತೆಗೆ ಸೇರ್ಕೊಳ್ತೀವಿ, ಫಾದರ್ಸ್ ಜೊತೆಗೋ ಪಾಸ್ಟರ್ ಜೊತೆಗೋ ಅಂಟ್ಕೊಂಡು, ಆ ಪ್ರೇಯರ್ ಗ್ರೂಪ್ ಜೊತೆಗೆ ಅಂಟ್ಕೊಂಡು ಹೀಗೆ ನಾವು ಹೋಗ್ತಾ ಇರ್ತೀವಿ. ಇಟ್ ಈಸ್ ಡಿಸೆಪ್ಷನ್. ನಾವು ವಾಕ್ಯ ಕಲಿತಷ್ಟು ನಾವು ಬೆಳಿತೀವಿ. ಆ ಬೆಳವಣಿಗೆ ಅನ್ನೋದು ಪ್ರೀತಿ ಆಗ್ತಾ ನಾವು ಜೀಸಸ್ಗೆ ಹತ್ರ ಆಗ್ತೀವಿ. ಜೀಸಸ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದಾಗ್ತಾ ಇದೆಯಾ ನಮ್ಮಲ್ಲಿ? ಥಿಂಕ್ ಮಾಡಿ ನೋಡಿ, ವಾಟ್ ಈಸ್ ಹ್ಯಾಪನಿಂಗ್? ನಾನು ಆ ಗ್ರೂಪ್ನ ಫಾಲೋ ಮಾಡ್ತಿದ್ದೀನಿ, ನಾನು ಈ ಗ್ರೂಪ್ನ ಫಾಲೋ ಮಾಡ್ತಿದ್ದೀನಿ, ನಾನು ಈ ಚರ್ಚ್ನ ಫಾಲೋ ಮಾಡ್ತಿದ್ದೀನಿ, ನಾನು ಆ ಚರ್ಚ್ನ ಫಾಲೋ ಮಾಡ್ತಿದ್ದೀನಿ, ನಾನು ಆ ಮಿನಿಸ್ಟ್ರಿನ ಫಾಲೋ ಮಾಡ್ತಿದ್ದೀನಿ, ನಾನು ಈ ಮಿನಿಸ್ಟ್ರಿನ ಫಾಲೋ ಮಾಡ್ತಿದ್ದೀನಿ. ದಿಸ್ ಮಿನಿಸ್ಟ್ರಿ ಈಸ್ ಡೂಯಿಂಗ್ ರೈಟ್, ದಟ್ ಮಿನಿಸ್ಟ್ರಿ ಈಸ್ ಡೂಯಿಂಗ್ ರಾಂಗ್. ದಟ್ ಚರ್ಚ್ ಈಸ್ ರಾಂಗ್, ದಿಸ್ ಚರ್ಚ್ ಈಸ್ ರೈಟ್. ವೇರ್ ಆರ್ ಯು? ಕ್ರಿಸ್ತನಲ್ಲಿ ಇದು ಯಾವುದೂ ಇಲ್ಲ. ಯು ಆರ್ ನಾಟ್ ಇನ್ ಕ್ರೈಸ್ಟ್, ಯು ಆರ್ ಸಮ್ವೇರ್ ಎಲ್ಸ್. ಇನ್ ಕ್ರೈಸ್ಟ್, if you are truly in Christ, you can love everybody, irrespective of denomination, caste, creed, gender, everything. A little bit more than yesterday. ನಿನ್ನೆಗಿಂತ ಇನ್ನೂ ಸ್ವಲ್ಪ, ಯಾವುದೇ ಪಕ್ಷಪಾತವಿಲ್ಲದೆ, ಜಾತಿ, ಕುಲ, ಗೋತ್ರ, ಭಾಷೆ, ಭಿನ್ನ ಭೇದವಿಲ್ಲದೆ ನಿನ್ನೆಗಿಂತ ಇವತ್ತು ಇನ್ನೂ ಸ್ವಲ್ಪ ನನಗೆ ಪ್ರೀತಿ ಮಾಡಲಿಕ್ಕಾಗ್ತಾ ಇದೆ. ಅದೇ ಗ್ರೋತ್ ಅಂತ ಹೇಳೋದು. ಅದಲ್ಲದೆ ನಮಗೆ ಇನ್ನೂ ವಿಷಯ ಜಾಸ್ತಿ ಗೊತ್ತಾಗೋದು ಗ್ರೋತ್ ಅಲ್ಲ. ಆದ್ದರಿಂದ ನಿಜವಾಗಲೂ ನಾವು ದೇವರ ವಾಕ್ಯ ತೆಗೆದುಕೊಳ್ಳುವಾಗ ನಮಗೆ ಅದರ ಒಂದು ಬೇಸ್ ಗೊತ್ತಿರಬೇಕು. ಯಾಕೆ ಇದು ನಾವು ಅನುಸರಿಸ್ತಾ ಏನು ಆಗಬೇಕು ಅಂದರೆ ಪ್ರೀತಿ ಮಾಡೋರಾಗಬೇಕು. ನಮ್ಮ ಎಲ್ಲ ಅನುಸರಣೆಯಲ್ಲಿಯೂ, ಇನ್ ಎವ್ರಿ ಒಬೀಡಿಯನ್ಸ್ ಆಫ್ ಗಾಡ್ಸ್ ವರ್ಡ್ ದೇರ್ ಮಸ್ಟ್ ಬಿ ಲವ್. ದೇವರ ವಾಕ್ಯ ಅನುಸರಣೆ ಮಾಡೋದು ಅಂದರೆ ಪ್ರೀತಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಅದಿಲ್ಲದೆ ಇರೋದು ದೇವರ ವಾಕ್ಯ ಅನುಸರಣೆ ಅಲ್ಲ. ಯು ಆರ್ ಪ್ರಾಕ್ಟೀಸಿಂಗ್ ದ ಲಾ. ಅದು ನಿಯಮವನ್ನು ಅನುಸರಿಸಿದಾಗ ಆಯಿತು. ಯು ವಿಲ್ ಬಿಕಮ್ ಎ ಗುಡ್ ಫ್ಯಾರಿಸಿ. ನೀನು ಒಳ್ಳೆಯ ಒಬ್ಬ ಫರಿಸಾಯನಾಗ್ತೀಯ. ಯು ಕೆನಾಟ್ ಬಿ ಎ ಗುಡ್ ಕ್ರಿಶ್ಚಿಯನ್. ಒಳ್ಳೆ ಕ್ರೈಸ್ತನಾಗಲಿಕ್ಕಾಗೋದಿಲ್ಲ. ಯು ಕೆನಾಟ್ ಬಿ ಎ ಗುಡ್ ಚೈಲ್ಡ್ ಆಫ್ ಗಾಡ್. ಯು ಕ್ಯಾನ್ ಹ್ಯಾವ್ ಗುಡ್ ಸ್ಕ್ರಿಪ್ಚರ್ ನಾಲೆಡ್ಜ್. ನೋ ಯೂಸ್, ಗುಡ್ ಫಾರ್ ನಥಿಂಗ್ ಇಫ್ ದೇರ್ ಇಸ್ ನೋ ಲವ್. ಪ್ರವಾದನೆಯ ವರ ಇರ್ಬೋದು, ಬೆಟ್ಟಗಳನ್ನ ಕದಲಿಸುವಂಥ ವರ ಇರ್ಬೋದು, ಏನೇ ಗಿಫ್ಟ್ ಇರ್ಬೋದು, ಬಟ್ ದೇರ್ ಇಸ್ ನೋ ಲವ್, ಯು ಆರ್ ನಥಿಂಗ್. Am I truly growing in love? ಪ್ರೀತಿದ ಕ್ಯಾರೆಕ್ಟರ್ ಏನು ಗೊತ್ತಾ? ಇಟ್ ಬೇರ್ಸ್ ಆಲ್ ಥಿಂಗ್ಸ್. ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್, ಬಟ್ ಒನ್ ಆಫ್ ದೆಮ್ ಇಟ್ ಬೇರ್ಸ್ ಆಲ್ ಥಿಂಗ್ಸ್. ನಾವು ಕರಿಸ್ಮ್ಯಾಟಿಕಲ್ ಇದ್ದವ್ರಿಗೆ ಯಾವುದನ್ನು ಬೇರ್ ಮಾಡೋಕ್ಕಾಗಲ್ಲ. ಮೊದಲು ಎಲ್ಲರನ್ನೂ ಬೇರ್ ಮಾಡ್ತಾಯಿದ್ವಿ, ಈಗ ಜೊತೆಗಿದ್ದವ್ರನ್ನೇ ಬೇರ್ ಮಾಡೋಕ್ಕಾಗಲ್ಲ. ನಾನು ಪ್ರೇಯರಲ್ಲಿದ್ದೀನಿ, ಇವರು ಪ್ರೇಯರಲ್ಲಿದ್ದಾರೆ, ನನಗೆ ಇವ್ರನ್ನ ಕಂಡ್ರೆ ಆಗಲ್ಲ ಈಗ. ಯಾಕಂದರೆ ನಾನು ಬೆಳೆದ್ಬಿಟ್ಟಿದ್ದೀನಿ. ಈಗ ನೀನು ಬೆಳೆದೆ ನಾಟ್ ಇನ್ ಟು ದ ಇಮೇಜ್ ಆಫ್ ಕ್ರೈಸ್ಟ್, ಬಟ್ ಇಮೇಜ್ ಆಫ್ ಸೇಟನ್. ಸಾರಿ ಟು ಸೇ ದ್ಯಾಟ್. ಹಾಗೆ ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಮ ಈ ಕರಿಸ್ಮ್ಯಾಟಿಕ್ ಡಿಸೆಪ್ಷನ್ ಅದು. ನೋಡಿ, ನಾವು ಮೊದಲು ಒಂದು ಕರಿಸ್ಮ್ಯಾಟಿಕ್ ಅನುಭವ ಇಲ್ಲದೆ ಇರುವಾಗ, ವಾಕ್ಯ ಗೊತ್ತಿಲ್ಲ, ಪ್ರಾರ್ಥನೆ ಮಾಡೋದು ಹೇಗಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಇರುವಾಗ ನಮಗೆಲ್ಲರನ್ನೂ ನೋಡುವಾಗ ಒಂದು ಅನುಕಂಪ ಬರ್ತಾಯಿತ್ತು, ಪ್ರೀತಿ ಬರ್ತಾಯಿತ್ತು. ನಮಗೆ ವಾಕ್ಯ ಗೊತ್ತಾಗಿ ಈಗ ಯಾರು ನೋಡಿದ್ರು ಎಲ್ಲರೂ ಪಾಪಿಗಳೇ. ಎಲ್ಲರಲ್ಲೂ ಏನು ಕಾಣ್ತಾ ಇದೆ? ಸಿನ್ ಕಾಣ್ತಾ ಇದೆ. ಆಲ್ ಆರ್ ಸಿನ್ನರ್ಸ್. ಲಾಸ್ಟಿಗೆ ಒಂದು ವಾಕ್ಯನೂ ಹೇಳ್ತೀವಿ, ಇಡೀ ಲೋಕ ಕೇಡಿಗನ ವಶದಲ್ಲಿದೆ ಅಂತ.
ಇರೋದು ಕರೆಕ್ಟೇ, ಬಟ್ ನೀನು ನೋಡ್ತಾ ಇರೋ ದೃಷ್ಟಿಲಿ ನೋಡಿ ಹೇಳ್ತಾ ಇರೋದು. ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ಬೆಳೆದು 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 ಕ್ರಿಸ್ತ ಯೇಸುವಿನ ಮನೋಭಾವನೆಯಲ್ಲಿ ಬಾರದೇ ಇದ್ದರೆ ನಮ್ಮ ಬೆಳವಣಿಗೆ ಅಲ್ಲ, ಅದು ಬೆಳವಣಿಗೆ ಅಲ್ಲ. ನಮ್ಮ ಬೆಳವಣಿಗೆ ಅಲ್ಲ, ಬೆಳವಣಿಗೆ ಅಲ್ಲ. ಅದು ಫರಿಸಾಯ ಮನೋಭಾವ ಆಗುತ್ತೆ. ನಾವು ಫರಿಸಾಯ ಮನೋಭಾವದಲ್ಲಿದ್ದು ಅನ್ಯ ಭಾಷೆ ಹೇಳಿ ಏನು ಪ್ರಯೋಜನ? ನಾವು ಫರಿಸಾಯರಾಗಿದ್ದು ದೆವ್ವಗಳನ್ನ ಓಡಿಸಿ ಏನು ಪ್ರಯೋಜನ? ನಾವು ಫರಿಸಾಯರಾಗಿದ್ದು ಅದ್ಭುತ ಕಾರ್ಯಗಳನ್ನ ಮಾಡಿ ಏನು ಪ್ರಯೋಜನ? ದೇವರು ನಮ್ಮನ್ನು ಕರೆದಿರೋದು ಅದ್ಭುತ ಮಾಡಲಿಕ್ಕಲ್ಲ, ಸೂಚಕ ಕಾರ್ಯಗಳನ್ನ ಮಾಡಲಿಕ್ಕಲ್ಲ, ಅನ್ಯ ಭಾಷೆ ಮಾಡಲಿಕ್ಕಲ್ಲ, ಹೇಳಲಿಕ್ಕಲ್ಲ, ಅಥವಾ ಏನು ಪವಾಡ ಮಾಡಲಿಕ್ಕಲ್ಲ. ದೇವರು ನಮ್ಮನ್ನು ಕರೆದು, ಯು ಆರ್ ಕಾಲ್ಡ್ ಟು ಲವ್, ನಥಿಂಗ್ ಎಲ್ಸ್. ವಾಟ್ ಈಸ್ ಯುವರ್ ಬಿಸ್ನೆಸ್ ಹಿಯರ್? ಲವ್. ಹೂ ಈಸ್ ಯುವರ್ ಫಾದರ್? ಗಾಡ್. ಹೂ ಈಸ್ ಗಾಡ್? ಗಾಡ್ ಈಸ್ ಲವ್. ನಾಟ್ ಗಾಡ್ ಹ್ಯಾಸ್ ಲವ್, ಗಾಡ್ ಈಸ್ ಲವ್. ಆ ರೆವಲೇಷನ್ ನಮಗೆ ಯಾವತ್ತಾಗುತ್ತೆ? ದೆನ್ ವಿ ಆರ್ ಬ್ಲೆಸ್ಡ್. You saved me from that destruction. You are the Savior. ಆ ಪ್ರೀತಿಸಲಿಕ್ಕಾಗದೇ ಇರತಕ್ಕಂಥ ನನ್ನ ಪಾಪದ ಅವಸ್ಥೆಯಿಂದ ನನ್ನನ್ನು ದೇವರೇ ನೀನಿವತ್ತು ರಕ್ಷಣೆ ಮಾಡಿದೀಯಾ. ಯು ಆರ್ ಮೈ ಸೇವಿಯರ್. ನೌ ಐ ಆಮ್ ಏಬಲ್ ಟು ಲವ್ ಎವ್ರಿಬಡಿ. ಹೌ? ದ್ಯಾಟ್ ಈಸ್ ದ ಪವರ್ ಆಫ್ ಸಾಲ್ವೇಷನ್. ದಟ್ ಲವ್ ಈಸ್ ನಾಟ್ ಹ್ಯೂಮನ್ ಪವರ್. ಲವ್ ಈಸ್ ಗಾಡ್ಸ್ ಪವರ್. ಬೈ ಡಿಫಾಲ್ಟ್ ಐ ಕೆನಾಟ್ ಲವ್. ನಾವು ರಕ್ಷಣೆ ಹೊಂದಿದ್ದೀವಿ ಅನ್ನೋದಕ್ಕೆ ಅರ್ಥ ಏನು? ವಾಟ್ ಇಸ್ ದ ಎವಿಡೆನ್ಸ್ ದಟ್ ಯು ಆರ್ ಸೇವ್ಡ್? ಶಲ ಬಲ ಬಲ ಬಲನ ಅಲ್ಲ. ದ ಎವಿಡೆನ್ಸ್ ದಟ್ ಯು ಆರ್ ಸೇವ್ಡ್, ಯು ಆರ್ ಏಬಲ್ ಟು ಲವ್ ಎನಿಬಡಿ. ಎನಿಬಡಿ. ಯು ಕ್ಯಾನ್ ಬೇರ್ ಎನಿಬಡಿ. ನಮ್ಗೆ ಆಗ್ತಾ ಇದೆಯಾ? ನಾವು ಪ್ರಾರ್ಥನೆಯಲ್ಲಿದ್ದವ್ರಿಗೆ ಆಗ್ತಾ ಇದೆಯಾ? ಪ್ರಾರ್ಥನೆಗೆ ಬರೋಕ್ಕಿಂತ ಮೊದಲು ಆಗ್ತಾ ಇತ್ತು, ಪ್ರಾರ್ಥನೆಗೆ ಬಂದ ಮೇಲೆ ಆಗ್ತಾ ಇದೆಯಾ? ಹಾಗಾದರೆ ನಾವು ಬರ್ತಾ ಬರ್ತಾ ಫರಿಸಾಯರು ಆಗ್ತಿದ್ದೀವ? ಕ್ರಿಸ್ತ ಯೇಸುವಿನ ಮನೋಭಾವನೆಗೆ ಬರ್ತಾ ಇದ್ದೀನ? ಪವಿತ್ರಾತ್ಮ ನಮ್ಮನ್ನು ಕ್ರಿಸ್ತನ ಅನುರೂಪಿಯನ್ನಾಗಿ ಮಾಡುತ್ತೆ ಅಂತ ನಮಗೆ ಬೈಬಲ್ ಹೇಳುತ್ತೆ ಅಲ್ವಾ? ನಮ್ಮಲ್ಲಿ ಬಂದಿರೋ ಪವಿತ್ರಾತ್ಮರು ನಮ್ಮನ್ನು ಯಾರ ರೂಪಕ್ಕೆ ಕನ್ವರ್ಟ್ ಮಾಡ್ತಾರೆ? ಟ್ರಾನ್ಸ್ಫಾರ್ಮ್ ಅಸ್ ಇಂಟು ದ ಇಮೇಜ್ ಆಫ್ ದ ಸನ್ ಆಫ್ ಗಾಡ್. ದೇವರ ಪುತ್ರನ ಅನುರೂಪಿಯಾಗಿ ನಮ್ಮನ್ನು ರೂಪಾಂತರಿಸುವ ಆತ್ಮವನ್ನೇ ಪವಿತ್ರಾತ್ಮ. ಯೇಸುವಿನ ಆತ್ಮ ನಮ್ಮನ್ನು ಯೇಸು ಥರ ಮಾಡೋದು, ಇನ್ನೊಂದು ಥರ ಮಾಡೋದಿಲ್ಲ. ಬೈಬಲ್ ತುಂಬ ಕ್ಲಿಯರಾಗಿ ಹೇಳುತ್ತೆ. ಫಸ್ಟ್ ಜಾನ್, ಈ ಜಾನಲ್ಲಿ ಪೂರ್ತಿ ಇರೋದೇ. ಫಸ್ಟ್ ಜಾನ್ ಚಾಪ್ಟರ್ 4 ವರ್ಸ್ 7 ಆನ್ವರ್ಡ್ಸ್. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ನಾವು ಒಬ್ಬರನ್ನೊಬ್ಬರು ಏನು ಮಾಡೋಣ? ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದದ್ದು. ದೇವರಿಂದ ಉಗಮವಾದದ್ದು ದ್ವೇಷ ಅಲ್ಲ, ಹೊಟ್ಟೆಕಿಚ್ಚಲ್ಲ, ವಿಮರ್ಶೆ ಅಲ್ಲ, ಚಾಡಿ ಅಲ್ಲ, ಯಾವುದು ದೇವರಿಂದ ಬಂದಿದ್ದಲ್ಲ. ಅದೆಲ್ಲ ಲೋಕದಿಂದ ಬಂದಿದ್ದು, ಪಿಶಾಚಿಯಿಂದ ಬಂದಿದ್ದು. ನಾನು ಇದು ಯಾವುದಕ್ಕೆ ಕನೆಕ್ಟೆಡ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗಿಗೆ. ಈ ಲವ್ ಅನ್ನೋದು, ಲವ್ ಇಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಕ್ರೈಸ್ಟ್ ಲೈಕ್ ನೇಚರ್ ಇಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಕ್ರಿಸ್ತನ ಸ್ವಭಾವ ಅಂತಕ್ಕಂಥದ್ದು ಇದೆಯಲ್ವ, ಅದೊಂದು ಆಧ್ಯಾತ್ಮಿಕ ಆಶೀರ್ವಾದ. ಇವತ್ತು ಎಷ್ಟೋ ಕ್ರೈಸ್ತರಲ್ಲಿ ಆಧ್ಯಾತ್ಮಿಕ ಆಶೀರ್ವಾದ ಇಲ್ಲ, ಭೌತಿಕ ಆಶೀರ್ವಾದ ಇದೆ. ಭೌತಿಕ ಆಶೀರ್ವಾದ ಇದೆ, ತಗೊಂಡೇನು ಪ್ರಯೋಜನ? ಪಾಸಿಬಿಲಿಟೀಸ್ ಇದೆ ಧನಿಕ ಶ್ರೀಮಂತನ ಥರ ನರಕಕ್ಕೆ ಹೋಗಲಿಕ್ಕೆ. ಹೋಗ್ತಾರೆ ಅಂತಲ್ಲ, ಹೋಗಬೇಕು ಅಂತನಲ್ಲ, ಸಾಧ್ಯತೆಗಳಿದೆ. ಭೌತಿಕ ಆಶೀರ್ವಾದ ನಮ್ಮನ್ನು ದೇವರ ಸಂಬಂಧ ಕರ್ಕೊಂಡು ಹೋಗೋದು ಇಲ್ಲ, ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಇಲ್ಲ. ಈ ಲೋಕದಲ್ಲಿ ನಮ್ಮನ್ನು ಸುಖವಾಗಿ ಬದುಕಲಿಕ್ಕೆ ಉಪಯೋಗ ಆಗ್ಬೋದು ಅಷ್ಟೇ. ಆದರೆ ನಿಜವಾಗ್ಲೂ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಈ ಆಧ್ಯಾತ್ಮಿಕ ಆಶೀರ್ವಾದಗಳು. ದ ಮೋರ್ ಯು ಎಕ್ಸ್ಪೀರಿಯನ್ಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಯು ನೋ, the more you can have fellowship with God and more you can love others. What is the evidence that you are experiencing, you are growing in the spiritual blessing every day? The capacity to love others will show that you are experiencing the spiritual blessings more and more. ನೀವು ಹೆಚ್ಚೆಚ್ಚಾಗಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸ್ತಾ ಬದುಕ್ತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿ ಏನು, ಎವಿಡೆನ್ಸ್ ಏನು, ಹೇಗೆ ಗೊತ್ತಾಗುತ್ತೆ? ನಿಮಗೆ ಬೇರೆಯವ್ರನ್ನ ಪ್ರೀತಿ ಮಾಡಲಿಕ್ಕೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ. ಅದು ನಮ್ಮ ಕೆಪಾಸಿಟಿ ಅಲ್ಲ. ದ್ಯಾಟ್ ಈಸ್ ದ ಪವರ್ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಅದು ಆಧ್ಯಾತ್ಮಿಕ ಆಶೀರ್ವಾದ, ದ್ಯಾಟ್ ಇಸ್ ಗ್ರೇಸ್. ಇದು ನಮಗೆ ಹೇಗೆ ಸಿಗುತ್ತೆ? ಥ್ರೂ ದ ನಾಲೆಡ್ಜ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯದ ಜ್ಞಾನದಿಂದ ಅದು ಸಿಗುತ್ತೆ.
ಕ್ಷಮಿಸ್ಲಿಕ್ಕಾಗದೇ ಇರ್ತಕ್ಕಂಥ ಗಂಡನ ಕ್ಷಮಿಸ್ಲಿಕ್ಕಾಗುತ್ತೆ, ಕ್ಷಮಿಸ್ಲಿಕ್ಕಾಗದೇ ಇರ್ತಕ್ಕಂಥ ಸೊಸೆನ ಕ್ಷಮಿಸ್ಲಿಕ್ಕಾಗುತ್ತೆ, ಆಕ್ಸೆಪ್ಟ್ ಮಾಡಲಿಕ್ಕಾಗದೇ ಇರ್ತಕ್ಕಂಥ ಹೆಂಡತಿಯನ್ನು ಆಕ್ಸೆಪ್ಟ್ ಮಾಡಲಿಕ್ಕಾಗುತ್ತೆ ಗಂಡನಿಗೆ. ಇದೆಲ್ಲ ಯಾರಿಗಿಂದ ಸಾಧ್ಯ? ಓನ್ಲಿ ಗಾಡ್ ಕ್ಯಾನ್ ಡೂ ದ್ಯಾಟ್. ಗಾಡ್ ಇಸ್ ಲವ್. ವೆನ್ ದ್ಯಾಟ್ ಲವ್ ಇಸ್ ವರ್ಕಿಂಗ್ ಥ್ರೂ ಯು, ಯು ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ದ ಪವರ್ ಆಫ್ ಕ್ರೈಸ್ಟ್. ಈ ಒಂದು ಪ್ರಕಟಣೆ ನಮಗೆ ಆಗುತ್ತೆ ಯಾವಾಗ ನಿಜವಾಗ್ಲೂ ಮಗುವಿನ ಹೃದಯದಿಂದ ನಾವು ವಾಕ್ಯವನ್ನು ತಗೊಳ್ತೀವಿ. ಆವಾಗ ನಾಟ್ ಫಾರ್ ದ ನಾಲೆಡ್ಜ್ ಪರ್ಪಸ್, ಬಟ್ ಫಾರ್ ದ ರಿನ್ಯೂವಲ್ ಪರ್ಪಸ್, ರಿಪೆಂಟೆನ್ಸ್ ಪರ್ಪಸ್. ದೇವರೇ, ನಾನು ಇನ್ನೂ ನಿಂತರ ಆಗಬೇಕು, ಇನ್ನೂ ಮಾನಸಾಂತರ ಪಡಬೇಕು, ನಾನು ಚೇಂಜ್ ಆಗಬೇಕು, ಇನ್ನೂ ಚೇಂಜ್ ಆಗಬೇಕು, ಐ ನೀಡ್ ಟು ಬಿ ಚೇಂಜ್ಡ್. ಆ ಮನೋಭಾವನೆಯಿಂದ ನಾವು ವಾಕ್ಯ ಓದುವಾಗ, ಕೇಳಿಸ್ಕೊಳ್ಳುವಾಗ, ಕಲಿಯುವಾಗಲೆಲ್ಲ ಅದು ವರ್ಕ್ ಆಗುತ್ತೆ. ಆದರೆ ನಾವಿವತ್ತು ಓದೋದೆಲ್ಲ ಒಂದು ರಿಲಿಜಿಯಸ್ ಪರ್ಪಸ್ಗೆ, ಒಂದು ಬೋಧನೆ ಮಾಡಲಿಕ್ಕೆ, ಬೇರೆಯವ್ರಿಗೆ ಉಪದೇಶ ಮಾಡಲಿಕ್ಕೆ, ಬೇರೆಯವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಎಲ್ಲ ಮಾಡ್ತೀವಿ. ಡೋಂಟ್ ಮಿಸ್ಟೇಕ್ ಮೀ, ದೇವರ ವಾಕ್ಯ ಖಂಡನೆಗೂ ಉಪಯೋಗ ಆಗುತ್ತೆ. ಅದರಲ್ಲಿ ಖಂಡಿಸೋದಿದೆ, ತಿದ್ದುಪಾಟು ಇದೆ, ಎಲ್ಲ ಇದೆ, ಕರೆಕ್ಷನ್ಸ್ ಇದೆ, ರಿಬ್ಯೂಕಿಂಗ್ ಇದೆ, ಇಲ್ಲ ಅಂತಲ್ಲ. ಬಟ್ ಇದು ಈ ಬೇಸಿಕ್ ಥಿಂಗ್ಸ್ ನಮಗೆ ಗೊತ್ತಿರಬೇಕು. ದೇವರ ವಾಕ್ಯ ನಮ್ಮನ್ನು ಈ ರೀತಿ ದೇವರು ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ಯಾರಿಂದ ಉಗಮವಾದದ್ದು? ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನು ಬಲ್ಲವನು. ಪ್ರೀತಿಸದವನು ನೋಡಿ, ಇಲ್ಲಿ ಪ್ರಾರ್ಥಿಸದವನು ಅಂತ ಬರೀಬೋದಾಗಿತ್ತು, ಪ್ರಾರ್ಥಿಸದವನು ಅಂತ ಬರೆದಿಲ್ಲ ಅಲ್ವಾ? ದೆವ್ವ ಓಡಿಸದವನು, ಅನ್ಯ ಭಾಷೆ ಹೇಳದವನು, ಪ್ರವಾದನೆ ಮಾಡದವನು, ಚರ್ಚಿಗೆ ಬಾರದೇ ಇರುವವನು, ಬೈಬಲ್ ಓದದೇ ಇರುವವನು, ಇದ್ಯಾವುದು ಬರೆದಿಲ್ಲ. ಇದೆಲ್ಲ ನಾವು ಮಾಡ್ತೀವಿ ಅಂತ ದೇವರಿಗೆ ಗೊತ್ತು. ವಿದೌಟ್ ಕ್ರೈಸ್ಟ್ ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ವಿದೌಟ್ ಎಕ್ಸ್ಪೀರಿಯನ್ಸಿಂಗ್ ಕ್ರೈಸ್ಟ್, ವಿದೌಟ್ ಎನಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಯು ಕ್ಯಾನ್ ಗೋ ಟು ಚರ್ಚ್, ಯು ಕ್ಯಾನ್ ರೀಡ್ ಬೈಬಲ್, ಯು ಕ್ಯಾನ್ ಕ್ಯಾಸ್ಟ್ ಔಟ್ ಡೆಮನ್ಸ್, ಯು ಕ್ಯಾನ್ ಹೀಲ್ ದ ಸಿಕ್, ಯು ಕ್ಯಾನ್ ಸ್ಪೀಕ್ ಇನ್ ಟಂಗ್ಸ್, ಯು ಕ್ಯಾನ್ ಪ್ರೊಫೆಸೈ, can do ministry, can do everything. But without Christ, without the spiritual blessing in Christ, you cannot love, you cannot forgive, you cannot bear all things. ಆಗಲ್ಲ. ಅದಾಗಬೇಕಾದ್ರೆ ಈ ಆಧ್ಯಾತ್ಮಿಕ ಆಶೀರ್ವಾದ ಬೇಕು. ಪ್ರೀತಿಸುವವನು ದೇವರನ್ನು ಬಲ್ಲವನು. ಯಾರು ದೇವರನ್ನು ಬಲ್ಲವನು? ಪ್ರೀತಿಸುವವನು. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಇನ್ನು ಯಾವ ರೀತಿ ದೇವರು ಪ್ರೀತಿ ಸ್ವರೂಪಿ ಅದು ಹೇಳಿ ನಾನು ನಿಲ್ಲಿಸ್ಬಿಡ್ತೀನಿ ಈಗ, ಸದ್ಯಕ್ಕೆ ಸಾಕು. ಇಂಟ್ರೊಡಕ್ಷನಲ್ಲೇ ಮುಗಿಸ್ಬಿಡೋಣ ಇವತ್ತು. ಯಾವ ರೀತಿ ದೇವರು ಪ್ರೀತಿ ಸ್ವರೂಪಿ? ದೇವರು ಯಾವ ರೀತಿ ಪ್ರೀತಿ ತೋರಿಸಿದ್ರು? ದೇವರು ನಮಗೆ ಊಟ ಕೊಟ್ಟು ಪ್ರೀತಿ ತೋರಿಸಿಲ್ಲ, ಬಟ್ಟೆ ಕೊಟ್ಟು ಪ್ರೀತಿ ತೋರಿಸಿಲ್ಲ, ಸೌಖ್ಯ ಕೊಟ್ಟಲ್ಲ ಪ್ರೀತಿ ತೋರಿಸಿದ್ದು. ದೇವರು ನಮಗೆ ನಮ್ಮ ಡೈಲಿ ನೀಡ್ಸ್ ಏನಿದೆಯೋ ಅದನ್ನು ಕೊಟ್ಟಲ್ಲ ಪ್ರೀತಿ ತೋರಿಸಿದ್ದು. ದೇವರು ನಮಗೆ ಪ್ರೀತಿ ತೋರಿಸಿದ್ದು ಯಾವ ರೀತಿ ಕೇಳಿದರೆ, ನಮ್ಮ ನಿತ್ಯತೆಗೆ ಬೇಕಾದಂತಹ ರಕ್ಷಣೆಯನ್ನು ಕೊಟ್ಟು, ಅಥವಾ ತನ್ನ ಒಬ್ಬನೇ ಮಗನನ್ನು ಕೊಟ್ಟು. ಅದೇ ವಾಕ್ಯ ಹೇಳುತ್ತೆ, ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವವನ್ನು ಅಥವಾ ರಕ್ಷಣೆಯನ್ನು, ಲೈಫ್, ನಿತ್ಯ ಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು. ದ ಲವ್ ಆಫ್ ಗಾಡ್ ರಿವೀಲ್ಡ್ ಇನ್ ದಿಸ್ ವೇ. This is the revelation of the love of God. What is the revelation of God's love? This must be revealed in every Christian's heart, everybody's heart. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಪ್ರಕಟವಾಗಿರಬೇಕಾದಂಥ ದೇವರ ಪ್ರೀತಿ ಏನು ಕೇಳಿದರೆ, ತಂದೆಯಾದ ದೇವರು ನನಗೋಸ್ಕರ, ನನ್ನನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗಲಿಕ್ಕೋಸ್ಕರ, ಶಾಶ್ವತವಾದ ಜೀವನಕ್ಕೆ ಕರ್ಕೊಂಡು ಹೋಗಲಿಕ್ಕೋಸ್ಕರ ನನ್ನ ಪಾಪವನ್ನೆಲ್ಲ ಪರಿಹಾರ ಮಾಡಬೇಕಾಗಿತ್ತು, ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದ್ದರಿಂದ ಅದಕ್ಕೆ ಪರಿಹಾರವಾಗಿ, ವಿಮೋಚಕನಾಗಿ ತನ್ನ ಒಬ್ಬನೇ ಮಗನನ್ನು ನನಗಾಗಿ ಧಾರೆ ಎರೆದರು. ಇದರಲ್ಲೇ ಪ್ರೀತಿಯ ನಿಜಗುಣ ಇದೆ. ದಿಸ್ ಈಸ್ ದ ಲವ್ ಆಫ್ ಗಾಡ್ ರಿವೀಲ್ಡ್ ಫಾರ್ ಮೀ. ನನಗಾಗಿ ಪ್ರಕಟವಾದ ದೇವರ ಪ್ರೀತಿ ಯಾವುದು ಕೇಳಿದರೆ, ನನಗೆ 2 ಕಿಡ್ನಿ ಬಂದಿದ್ದಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದೆ ನಾನು, ಬದುಕಿದ್ದು ಅಲ್ಲ, ಸಾಲ ತೀರಿದ್ದು ಅಲ್ಲ, ಮದುವೆ ಆಗಿದ್ದು ಅಲ್ಲ, ಮಕ್ಕಳಾಗಿದ್ದು ಅಲ್ಲ, ಕೆಲಸ ಸಿಕ್ಕಿದ್ದು ಅಲ್ಲ, ಮನೆ ಸಿಕ್ಕಿದ್ದು ಅಲ್ಲ. ಇದೆಲ್ಲ ಭೌತಿಕವಾದ ಆಶೀರ್ವಾದಗಳು. ಅಳಿದು ಹೋಗ್ತದೆ, ಮನುಷ್ಯನೇ ಅಳಿದು ಹೋಗ್ತಾನೆ ಮೇಲೆ ಇದು ಅಳಿದು ಹೋಗದೆ ಇರುತ್ತಾ?
ಯಾವುದು ನಿತ್ಯತೆ ಕರ್ಕೊಂಡು ಹೋಗೋದು ಅಲ್ಲ, ದೇವರ ಸಂಬಂಧ ಕರ್ಕೊಂಡು ಹೋಗೋದು ಅಲ್ಲ. ಇದು ಮನುಷ್ಯನ ಸಂಬಂಧ ಕರ್ಕೊಂಡು ಹೋಗ್ಬೋದು, ಲೋಕದ ಸಂಬಂಧಕ್ಕೆ ಕರ್ಕೊಂಡು ಹೋಗ್ಬೋದು. ಆದರೆ ನನ್ನನ್ನು ಯೇಸುವಿನ ಸಂಬಂಧದಲ್ಲಿ ಬಲಪಡಿಸುವಂಥದ್ದು, ಎಲ್ಲರನ್ನ ಪ್ರೀತಿಸಲಿಕ್ಕೂ ಕ್ಷಮಿಸಲಿಕ್ಕೂ ನನಗೆ ಬಲ ಕೊಡುವಂಥದ್ದು ಈ ಪ್ರೀತಿಯ ಪ್ರಕಟಣೆ. ರೆವಲೇಷನ್ ಆಫ್ ದ ಟ್ರೂ ಲವ್ ಆಫ್ ಗಾಡ್. ಆ್ಯಂಡ್ ದಿಸ್ ಲವ್ ಲೀಡ್ಸ್ ಅಸ್ ಟು ರಿಪೆಂಟೆನ್ಸ್. ನೋಡಿ, ಒಬ್ಬ ಮನುಷ್ಯನಿಗೆ ಕ್ಯಾನ್ಸರ್ ವಾಸಿಯಾಗಿದೆ ಅಂತ ಹೇಳ್ಬಿಟ್ಟು ಅವ್ನು ಪಾಪ ಬಿಡೋಕ್ಕಾಗಲ್ಲ. ನಾವು ನೋಡಿದ್ದೀವಿ, ಎಷ್ಟೋ ಜನರು ಜೀವನದಲ್ಲಿ ಅದ್ಭುತ ಮಾಡಿದ್ದಾರೆ. ಮಿರಕಲ್ಸ್, ಸೋ ಮೆನಿ ಮಿರಕಲ್ಸ್ ಗಾಡ್ ವರ್ಕ್ಡ್, ಬಟ್ ದೇ ಆರ್ ಸ್ಟಿಲ್ ಇನ್ ಸಿನ್. ಐ ಆಮ್ ನಾಟ್ ಅಕ್ಯೂಸಿಂಗ್, ಎಕ್ಸಾಂಪಲ್. ಆದರೆ ಕೆಲವರಿಗೆ, ಅನ್ಯದವರಿಗೆ ಅದ್ಭುತ ಆಗಿಲ್ಲ. ಆದರೆ ಏನಾಗಿದೆ ಗೊತ್ತಾ? ಯೇಸುವಿನ ಪ್ರಕಟಣೆ ಸಿಕ್ಕಿದೆ. ದೇ ರಿಸೀವ್ ದ ರೆವಲೇಷನ್ ಆಫ್ ಗಾಡ್ಸ್ ಲವ್, ದಟ್ ಜೀಸಸ್ ಡೈಡ್ ಫಾರ್ ಮೈ ಸಿನ್ ಆಸ್ ಮೈ ಸಬ್ಸ್ಟಿಟ್ಯೂಟ್. ಅವ್ರ ಪಾಪ ಜೀವನ ಬಿಟ್ಟು, ಪಾಪನ ದ್ವೇಷ ಮಾಡಿ, ಆ ಪಾಪವನ್ನು ತೊರೆದು ಬಿಟ್ಟು ಈ ಯೇಸುವಿಗಾಗಿ ಪ್ರಾಣ ಕೊಡಲಿಕ್ಕೆ ಇವತ್ತು ಓಡ್ತಾ ಇದ್ದಾರೆ. ಅವರಿಗೆ ಬೇರೆ ಏನು ಮುಖ್ಯ ಅಲ್ಲ, ಅವರಿಗೆ ಒಂದೇ ಮುಖ್ಯ, ಶಿಲುಬೆಗೇರಿಸಲಾದ ಯೇಸು, ಜೀಸಸ್ ಕ್ರೈಸ್ಟ್ ಕ್ರೂಸಿಫೈಡ್. ಆ್ಯಂಡ್ ದೇ ಆರ್ ರೆಡಿ ಟು ಡೈ ಫಾರ್ ದಿಸ್ ಕ್ರೈಸ್ಟ್ ಕ್ರೂಸಿಫೈಡ್. ಶಿಲುಬೆಗೇರಿಸಲಾದ ಈ ಕ್ರಿಸ್ತನಿಗಾಗಿ ಸಾಯಲಿಕ್ಕೂ ಅವರು ತಯಾರಾಗಿದ್ದಾರೆ. ನಾವು ಯೇಸು ಹಿಂದೆ ಹೋಗಿ ನಮ್ಮ ಆಸೆ ಈಡೇರಿಸ್ಕೊಳ್ಳಿಕ್ಕೆ ನಾವು ಹೋಗ್ತೀವಿ ಅಲ್ವಾ? ನಮಗೆ ಎಕ್ಸ್ಪೆಕ್ಟೇಷನ್ ಇದೆ, ನಮ್ಗೆ ಒಳ್ಳೇದು ಬೇಕು, ನಮ್ಮ ಎಕ್ಸ್ಪೆಕ್ಟೇಷನ್ಸನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಓಡ್ತೀವಿ, ತಪ್ಪೇನೂ ಇಲ್ಲ. ನಮಗೆ ಕ್ರಿಸ್ತನ ಪ್ರಕಟಣೆ ಬೇಕಷ್ಟೇ. ವಿ ನೀಡ್ ದ ರೆವಲೇಷನ್ ಆಫ್ ಗಾಡ್. ಗಾಡ್ ಈಸ್ ಲವ್, ಆ್ಯಂಡ್ ದಟ್ ಲವ್ ಈಸ್ ರಿವೀಲ್ಡ್ ಥ್ರೂ ಕ್ರೈಸ್ಟ್ ಆನ್ ದ ಕ್ರಾಸ್. ಆ್ಯಂಡ್ ಅದು ನಮ್ಮೊಳಗಡೆ ಬಂದಾಗ ನಮಗೂ ಹೇಳಲಿಕ್ಕಾಗುತ್ತೆ ಏನಂತ, ಯು ಆರ್ ದ ಮೆಸ್ಸಾಯ. ನೀನೇ ಬರಬೇಕಾಗಿದ್ದ ಉದ್ಧಾರಕ, ನೀನೇ ಜೀವಂತ ದೇವರ ಪುತ್ರ, ನೀನೇ ಎಕ್ಸಾಕ್ಟ್ ಇಂಪ್ರಿಂಟ್ ಆಫ್ ಗಾಡ್, ಎಕ್ಸ್ಪ್ರೆಸ್ ಇಮೇಜ್ ಆಫ್ ಗಾಡ್. ದೇವರ ಪುತ್ರ ನೀನೇ. ಯು ಆರ್ ಸೋ ಬ್ಲೆಸ್ಡ್. ಈ ಒಂದು ಬ್ಲೆಸ್ಸಿಂಗ್ ನಮಗೂ ಸಿಗಲಿ. ಈ ಬ್ಲೆಸ್ಸಿಂಗಲ್ಲಿ ನಾವು ಜೀವಿಸೋಣ. ಅದರ ಮೇಲೆ ಯೇಸು ನಿಮ್ಮನ್ನು ಕಟ್ತಾರೆ. ಅದೇ ಆ ವಿಶ್ವಾಸದ ಮೇಲೆ ಯೇಸು ಹೇಳ್ತಾರೆ, ಐ ವಿಲ್ ಬಿಲ್ಡ್ ಮೈ ಚರ್ಚ್ ಆನ್ ದಿಸ್ ಫೇತ್. ಪಾತಾಳದ ಶಕ್ತಿಗಳು, ನರಕದ ಶಕ್ತಿಗಳು, ಪೈಶಾಚಿಕ ಶಕ್ತಿಗಳು ಯಾವತ್ತೂ ಅದನ್ನು ಜಯಿಸಲಿಕ್ಕಾಗಲ್ಲ. ಯಾಕೆ ಕೇಳಿದರೆ, ನೀನು ಯೇಸುವನ್ನು ನಂಬಿದ್ದು ಅವರು ದೇವರ ಪುತ್ರ ಎಂದು, ಪಾಪ ವಿಮೋಚಕ ಎಂದು, ಅದ್ಭುತ ಸ್ವರೂಪಿ ಅಂತಲ್ಲ ನೀನು ನಂಬಿದ್ದು. ನೀನು ಯೇಸು ಅದ್ಭುತ ಮಾಡ್ತಾರಂತೆ ನಂಬಿದ ಮನೆಗಳಲ್ಲಿ ಪಿಶಾಚಿಗಳು ಕಾಟ ಇದೆ ಇವತ್ತು. ಆದರೆ ಯೇಸು ರಕ್ಷಕ ಎಂದು ನಂಬಿದ ಮನುಷ್ಯನ ಜೀವಿತದ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಸಾಲ್ವೇಷನ್, ದಟ್ ಇಸ್ ದ ಪವರ್ ಆಫ್ ದ ಬ್ಲಡ್ ಆಫ್ ಕ್ರೈಸ್ಟ್, ದಟ್ ಇಸ್ ದ ಪವರ್ ಆಫ್ ದ ನೇಮ್ ಆಫ್ ಕ್ರೈಸ್ಟ್. ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನೀವು ಈ ದಿನ ನಮ್ಮೊಂದಿಗೆ ಮಾತನಾಡಿದ ಒಂದೊಂದು ಮಾತುಗಳಿಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನೀವೆಷ್ಟಾಗಿ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀರಿ ಎಂಬ ಸತ್ಯವನ್ನು ನಮಗೆ ವಚನಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನಾದ ದೇವರೇ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಪಾಪಿಗಳಾಗಿದ್ದ ನಮಗೆ ನೀವು ಅನುಗ್ರಹಿಸಿದ್ದೀರಿ. ಅದನ್ನು ಅನುಸರಿಸುವಂತೆ, ಅದನ್ನು ಅನುಭವಿಸುವಂತೆ ನೀವು ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದು ನಮ್ಮೊಂದಿಗೆ ನೀವು ವೈಯಕ್ತಿಕವಾಗಿ ಮಾತನಾಡಿದ್ದೀರಿ, ನಮ್ಮ ಅಂತರಂಗವನ್ನು ಚೈತನ್ಯಪಡಿಸಿದ್ದೀರಿ. ಇನ್ನೂ ಹೆಚ್ಚಾಗಿ, ಇನ್ನೂ ಒಂದು ಸ್ವಲ್ಪ ಮಟ್ಟಿಗಾದರೂ ಕರ್ತನೆ, ಆ ಪ್ರೀತಿಯನ್ನು ಅನುಭವಿಸಲು, ಮಾನಸಾಂತರ ಪಡಲು, ಆ ಪ್ರೀತಿಯಲ್ಲಿ ಮುಂದೆ ಹೋಗಲು, ಕ್ರಿಸ್ತನ ಅನುರೂಪಕ್ಕೆ ಇನ್ನೂ ಸ್ವಲ್ಪ ಬರಲು ನಮಗೆ ಸಹಾಯ ಮಾಡಿದ್ದೀರಿ. ಈ ನಿಮ್ಮ ವಚನಗಳಿಗಾಗಿ ಸ್ತೋತ್ರ. ನಿಮ್ಮ ವಚನಗಳನ್ನು ಕಳಿಸಿಕೊಟ್ಟು ನಮ್ಮನ್ನು ಬಲಪಡಿಸಿದ್ದೀರಿ, ನಮ್ಮನ್ನು ಆಶೀರ್ವದಿಸಿದ್ದೀರಿ, ನಮ್ಮನ್ನು ಪವಿತ್ರೀಕರಿಸಿದ್ದೀರಿ. ಯೇಸು ನಾಮದಲ್ಲೇ ವಂದಿಸ್ತಾ ಪ್ರಾರ್ಥಿಸ್ತಿದ್ದೇವೆ ತಂದೆಯೇ, ಆಮೇನ್.